ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ಓಂ ನಮಃ ಸಿದ್ಧೇಭ್ಯಃ. ನಮೋ ಅರಿಹಂತಾನಂ ನಮೋ ಸಿದ್ಧಾಣಂ ನಮೋ ಆಯಿರಿಯಾಣಂ ನಮೋ ಉವಜ್ಜಾಯಾಣಂ ನಮೋ ಲೋಯೇ ಸೌವಸಾಹುನಂ ಈಸೋ ಪಂಚನಮೋಕಾರೋ ಸೌವಪಾವಪ್ಪಣಾಸನೋ ಮಂಗಲಾನಂಚ ಸವ್ವೇಸಿಂ ಪರಮಂ ಮಹವೈ ಮಂಗಲಂ ಪರಮಂ ಮಹವೈ ಮಂಗಲಂ. ಪಂಚ ಪರಮೇಷ್ಠಿ ಭಗವಾನ್ ಕಿ ಜೈಕರ ಹೆಂಗೆ ಹಾಕೋದಂತ ಹೇಳ್ಯಾರ ನಿಮಗೆಲ್ಲರಿಗೂ? ಕೈ ಕಟ್ಕೊಂಡು ಬಂದಿರ ಹಗ್ಗಲೇ ಏನ್ ಮಾಡೋದು? ಎರಡು ಕೈ ಮೇಲೆ ಮಾಡಿ ಜೈಕಾರ ಹಾಕೋದ. ಚೋಬಿಸೋ ಭಗವಾನ್ ಕಿ, ದ್ವಾದಶಾಂಗ जिनवानी माता की, चारित्र चक्रवर्ती 20वीं सदी के प्रथमाचार्य शांति सागर जी मुनि महाराज की, संत शिरोमणि आचार्य भगवान श्री विद्यासागर जी मुनि महाराज की, मम दीक्षा गुरु प्रातस्मरणीय शांतमूर्ति वात्सल्य रत्नाकर आचार्य भगवान श्री सन्मति सागर जी मुनि महाराज की, युवा सम्राट क्रांति रत्न आचार्य भगवान श्री चंद्रप्रभ सागर जी मुनि महाराज की, 3 कम 9 करोड़ महामुनिराजों की, अहिंसामय विश्व धर्म की, अनित्यानि शरीरानि विभो नहीं शाश्वतः, नित्यं सन्निहितो मृत्यु कर्तव्यो धर्म संग्रह. उपस्थित सद्धर्म भव्यजीविಗಳೇ, आचार्य भगवंतರು ಕಾಯ್ದಲ್ಲ ಯಾನು ಗೊತ್ತಾಗುವತ್ತು. ಆಚಾರ್ಯ ಭಗವಂತರು ಹಿಂದಿ ನಂಗೆ ಬರಬೇಕಲ್ಲ. ಅನಿತ್ಯಾನಿ ಶರೀರಾನಿ, ಶರೀರ ಆದಿ ಇದೆಲ್ಲ ಏನಿದೆ ಅನಿತ್ಯ ಇದೆ ಅಂತ ಹೇಳ್ತಾರೆ. ವಿಭವ ನಹಿ ಶಾಶ್ವತಃ, ವೈಭವ ಸಂಪತ್ತಿ ಆದಿ ಇದ್ಯಾವುದು ಶಾಶ್ವತ ಅಲ್ಲ. ನಿತ್ಯಂ ಸನ್ನಿಹಿತೋ ಮೃತ್ಯು, ಮೃತ್ಯು ಬಹಳ ಹತ್ತಿರ ಇದೆ ನಮ್ಮದೀಗ, ಬಹಳ ಸನ್ನೆ ಇದೆ ನಮಗೆ ಮೃತ್ಯು. ಅದಕ್ಕೆ ಹೇಳ್ತಾರ ಕರ್ತವ್ಯೋ ಧರ್ಮ ಸಂಗ್ರಹ. ನಮ್ಮದು ಕರ್ತವ್ಯ ಹೇಗಿರಬೇಕು? ಧರ್ಮದ ಸಂಗ್ರಹ ಮಾಡೋಕ್ಕಿರ್ಬೇಕಂತ ಹೇಳ್ತಾರೆ. ಮಹಾರಾಜರು ಈ ಶ್ಲೋಕ ಹಿಂದೆ ಒಂದು ಸರ್ತಿ ಹೇಳಿದ್ರಿದ್ದು ನಮಗೆ, ಹೌದಿಲ್ಲ? ಮತ್ತೆ ಯಾಕೆ ಇದನ್ನ ಹೇಳ್ತಾರೆ ಇವತ್ತ ಅಂತ ಅನ್ಕೊಂಡಿರ್ಬೋದು ನೀವು. ಅದರ ಪ್ರಾರಂಭದಾಗ ಒಂದು ಸೂತ್ರ ತಗೊಂಡು ಅದರದ ಅರ್ಥ ಹೇಳಿ ಮುಂದೆ ಹೋಗೋಣ ಅಂತ. ಆಚಾರ್ಯ ಶ್ರೀ ವಿದ್ಯಾಸಾಗರ ಮಹಾರಾಜರ ಸಂಗಸ್ಥ ಮುನಿಶ್ರೀ ನಿರ್ದೋಷ ಸಾಗರ ಮತ್ತು ನಿರ್ಲೋಭ ಸಾಗರ ಮಹಾರಾಜರ ಒಂದು ಶಾಸ್ತ್ರ ಬರೆದಿದ್ದಾರೆ, ರಚನೆ ಮಾಡಿದ್ದಾರೆ. ಆರಾಧ್ಯ ಸೂತ್ರ ಅಂತ. ಆರಾಧ್ಯ ಸೂತ್ರದಾಗ ಒಂದು ಮಾತು ಹೇಳ್ತಾ ಇದ್ದಾರೆ ಇಲ್ಲಿ. कर्ज होना गृहस्थ का कष्ट है. ಏನು ಹೇಳ್ತಾ ಇದ್ದಾರೆ ಇಲ್ಲಿ? कर्ज होना गृहस्थ का कष्ट है, धन रखना योगियों का कष्ट है. ಏನು ಹೇಳ್ತಾರೆ? धन रखना योगियों का कष्ट है, आभूषण धारण करना
विधवा का कष्ट है। आभूषण धारण करना विधवा का कष्ट है। भागना, युद्ध भूमि से भागना राजा का कष्ट है। युद्ध भूमि से भागना राजा का कष्ट है। पति का पर स्त्री पर आसक्त होना स्त्री का कष्ट है। ಬಹಳ ಲಕ್ಷ್ಯ ಕೊಟ್ಟು ಕೇಳ್ರಿ, ಅದು ಮತ್ತೆ ನಿಮ್ಗೆ ಕನ್ನಡ ತಿಳಿಸಿ ಹೇಳ್ತೇನೆ ನಾನು. पति का पर स्त्री पर आसक्त होना स्त्री का कष्ट है। पुत्र का कुपुत्र होना माता पिता का कष्ट है। पुत्र का कुपुत्र होना माता पिता का कष्ट है। स्त्री का योग्य न होना पति का कष्ट है। स्त्री का योग्य न होना पति का कष्ट है। और मन में संतोष न होना सभी का कष्ट है. कोणीदाग ಏನು ಹೇಳಿದ್ರು? कळलं काय देशमाने काय की हिंदी सांगितलो. हां, हिंदी कळते. जरा जरा मध्ये मध्ये मराठी घेतो तुमच्यासाठी. हां, लास्टದಾಗ ಹೇಳಿದ್ರು मन में संतोष न होना सभी का कष्ट है. ನೋಡ್ರಿ, ವಿಚಾರ ಮಾಡ್ರಿ. कर्ज होना गृहस्थ का कष्ट है. ಒಬ್ಬ ಗೃಹಸ್ಥನ ಹತ್ರ ಸಾಲ ಇತ್ತಂತಂದ್ರೆ ಅವನ ಜೀವನ ಯಾವತ್ತೂ ಸುಖವಾಗಿ ಆಗಕ್ಕೆ ಸಾಧ್ಯ ಇಲ್ಲ, ಸುಖವಾಗಿ ಇರಕ್ಕೆ ಸಾಧ್ಯ ಇಲ್ಲ ಅವನು. ಯಾಕೆ ಹೇಳಿ ನೋಡೋಣ? ಹೇಳ್ರಿ, ಮಾತಾಡಬೇಕು ನೀವು ಗಡಗಡ. ಟಿವಿ ಹತ್ತಿಲ್ಲ, ಇಲ್ಲಿ ಪಿಕ್ಚರ್ ಹಚ್ಚಿಲ್ಲ, ನಾವು ಟಾಕೀಸ್ದಾಗ ಕೂತಿಲ್ಲ. ಇಲ್ಲಿ ಮ್ಯಾಗ ಥಿಯೇಟರ್ದಾಗ ಪರದೆದ ಮ್ಯಾಗ ಚಿತ್ರ ಓಡಕತ್ತಿರ್ತೇವೆ, ನಾವು ನೋಡ್ಕೋತ ಕೂತಿರ್ತೇವೆ. ಹಂಗಿಲ್ಲ ಇಲ್ಲಿ. ಒಬ್ಬ ಸಾಮಾನ್ಯ ಗೃಹಸ್ಥನ ಜೀವನದಾಗ ಗುರುಜಿ कर्ज ಅಂದ್ರೆ ಏನ? ಸಾಲ. ಸಾಲ मराठीದಾಗ ಏನಂತೀರ ಅದಕ್ಕೆ ನೀವು? देन. देन जर असेल तर त्या गृहस्थाला कधी सुख मिळणार नाही. कारण तो कष्टामध्ये जीवन जगत असतोय. ಕಷ್ಟದಾಗ ಜೀವನವನ್ನು ಬದುಕ್ತಾ ಇರ್ತಾನ. ಏನಕ್ಕಂತಂದ್ರೆ ಎಷ್ಟು ಸಂಪಾದನೆ ಮಾಡ್ತಾನ ಅವೆಲ್ಲ ಸಂಪಾದನೆ ಅವನು ಆ ಸಾಲ ತೀರ್ಸೋದಕ್ಕೋಸ್ಕರ ಪ್ರಯತ್ನ ಮಾಡ್ತಿರ್ತಾನ. ಯಾಕಂದ್ರೆ ಸಾಲ ಅಂತಂದ್ರೆ ಒಂದು तले ಮೇಲೆ ಒಂದು ಬೆಟ್ಟ ಇದ್ದಂಗೆ ಅಂತ ಹೇಳ್ತಾರ. साला देणं म्हणजे काय? डोक्यावर एक डोंगर असल्यासारखं ते कधीही आपल्याला सुखी जीवन देऊ शकत नाही. तो जितकं जीवनामध्ये संपादन करतो ते सर्व संपादन ते देणं फेडण्यामध्येच घालवत असतो. म्हणून त्याला कष्टाचं जीवन जगावं लागत असतं. कष्टाचं जीवन जगावं लागत असतं. म्हणून कधीही जीवनामध्ये गृहस्थांना, सद्गृहस्थांना, चांगल्या पुरुषांना देणं घेऊन जीवन कधी जगायचं नसतं. चारवाक वाक्य आहे, ಕನ್ನಡದಾಗ ಹೇಳ್ತೇನೆ ನಿಮಗ. ಸಾಲ ಮಾಡೋದ, ಸಾಲ ಮಾಡಿ ತುಪ್ಪ ತಿನ್ನೋದ. ಹೇಳ್ತಾರಿಲ್ಲ, ಜೀವನದಾಗ ಸಾಲ ಮಾಡಿದ್ರೂ ಪರವಾಗಿಲ್ಲ, ಅದ್ರ ಬದುಕಬೇಕಾದ್ರ ಐಶೋ ಆರಾಮದಾಗ ಬದುಕೋದ. ಯಾರು ತೀರ್ಸಿದರು, ಯಾರು ನೋಡಿದರು, ಯಾರು ಜೀವಂತಿದರು, ಯಾರು ಸತ್ತಿದರು, ಯಾರು ಬದುಕಿದರು ಅಂತ ಜೀವನ ಬದುಕೋದು ಇದು ಮನುಷ್ಯರ ಯೋಗ್ಯ ಜೀವನ ಅಲ್ಲ ಅಂತ ಹೇಳ್ತಾರೆ. ಇಲ್ಲಿ ಮುಂದೇನು ಹೇಳ್ತಾರ ಗುರುಜಿ? ಧನ ರಖನ ಯೋಗಿಯೋಂ ಕಾ ಕಷ್ಟ ಹೇ. ಯೋಗಿಗಳಂದ್ರೆ ಯಾರ? ಸಾಧು ಸಂತರ. ಸಾಧು ಸಂತರ ಹತ್ರ ರೊಕ್ಕ ಇಟ್ಕೊಳ್ಳೋದಂತಂದ್ರೆ ಆ ರೊಕ್ಕದಲ್ಲಿ ಅವ್ರ ಜೀವನ ಯಾವತ್ತೂ ಸುಖವಾಗಿರಕ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಭಗವಂತರು ಸಾಧು ಸಂತರಿಗೋಸ್ಕರ 5 ಮಹಾವ್ರತಗಳನ್ನು ಹೇಳಿದಾರ. ಯಾವ್ಯಾವ 5 ಮಹಾವ್ರತ? ಯಾವ್ಯಾವ ಹೇಳ್ರಿ? ಅಹಿಂಸಾ ಮಹಾವ್ರತ, ಸತ್ಯ ಮಹಾವ್ರತ, ಅಚೌರ್ಯ ಮಹಾವ್ರತ, ಬ್ರಹ್ಮಚರ್ಯ ಮಹಾವ್ರತ, ಪರಿಗ್ರಹ ಮಹಾವ್ರತ, ಅಪರಿಗ್ರಹ ಮಹಾವ್ರತ. ಮತ್ತೆ ಯಾರೋ ಪರಿಗ್ರಹ ಅಂದ್ರಿ? ಅಪರಿಗ್ರಹ. ಅಪರಿಗ್ರಹ ಮಹಾವ್ರತ ಯಾಕೆ ಹೇಳಿದ್ರಿ ಹೇಳ್ರಿ ಸಾಧುಗಳಿಗೆ, ಸಾಧು ಸಂತರಿಗ ಯಾಕೆ ಹೇಳಿದ್ರು? ಶಾಸ್ತ್ರದಾಗ ಹೇಳಿದರು, ಅವ್ರು ಪಾಲನೆ ಮಾಡಕದಾರು.
ಏನಕ್ಕೆ ಹೇಳಿದಾರೆ ಗೊತ್ತಿತ್ತು ನಿಮಗ? ಹೇಳ್ರಿ ನೋಡೋಣ. ಆಚಾರ್ಯ ಸನ್ಮತಿ ಸಾಗರ್ ಮಹಾರಾಜರು ಹೇಳ್ತಿದ್ರು, ಯಾವ ಮುನಿಗಳ ಹತ್ರ ದುಡ್ಡು, ಏನ್ ಹೇಳ್ತಿದ್ರು? ದುಡ್ಡು. ಯಾವ ಮುನಿಗಳ ಹತ್ರ ಒಂದು ದುಡ್ಡು ಇರ್ತೈತಿ, ಅದಕ್ಕೆ ಏನು ಹೇಳ್ತಾರಪ್ಪ ಇಲ್ಲ, ಅದಕ್ಕೆ ಪೈ. ನಿಮ್ಮ ಮರಾಠಿದಾಗ ಪೈ ಅಂತೀರಿ, ಕನ್ನಡದಾಗ ದುಡ್ಡು ಅಂತಾರ ಅದಕ್ಕೆ. ಯಾವ ಮುನಿಗಳ ಹತ್ರ ಒಂದು ಪೈ ಇರ್ತೈತಿ, ಆ ಮುನಿಗಳಿಗೆ ಒಂದು ಪೈದ ಬೆಲೆ ಕೂಡ, ಕಿಮ್ಮತ್ ಕೂಡ ಆ ಮುನಿಗಳಿಗೆ ಇರುವುದಿಲ್ಲ. ಮತ್ತು ಯಾವ ಶ್ರಾವಕನ ಹತ್ರ ಒಂದು ಪೈ ಇರಂಗಿಲ್ಲ, ಆ ಶ್ರಾವಕನಿಗೆ ಒಂದು ಪೈದ ಕಿಮ್ಮತ್ ಕೂಡ ಸಮಾಜದಾಗ ಇರಂಗಿಲ್ಲ. ಹಿಂಗೆ ಯಾಕೆ ಹೇಳಿದ್ರು? ಏನು ಕಾರಣ ಹಿಂಗೆ ಹೇಳಕ? ಯಾಕಂತಂದ್ರ ಸಾಧು ಸಂತರಿಗೆ ಪರಿಗ್ರಹಗಳಿಂದ ಯಾಕೆ ರಹಿತರಾಗಿರ್ಬೇಕು, ಪರಿಗ್ರಹಗಳನ್ನು ಯಾಕೆ ಇಟ್ಕೊಳ್ಬಾರ್ದಂತ ಹೇಳಿದಾಗ ಇಲ್ಲಿ ಹೇಳ್ತಾ ಇದ್ದಾರ, ಧನ ರಕನ ಯೋಗಿಯೋಂಕ ಕಷ್ಟ ಹೇ. ನಿಮ್ಮ ಮನ್ಯಾಗ ರೊಕ್ಕ ರೂಪಾಯಿ ಐತಿಲ್ರಿ? ನಿಮ್ಮ ಮನೆಗಳ್ದಾಗ ರೊಕ್ಕ ರೂಪಾಯಿ ಇಟ್ಟಿದಿರಿಲ್ಲ? ನಾವೇನು ತುಡುಗು ಮಾಡಕ್ಕೆ ಬರಂಗಿಲ್ಲ. ಹೇಳ್ರಿ, ಐತೇನ್ರಿ ಹೇಳ್ರಿ, ಇಲ್ಲರತಿ ಇಲ್ಲತ್ ಹೇಳ್ರಿ. ಇಲ್ರಿ ಬ್ಯಾಂಕ್ದಾಗ ಇಟ್ಟಿದೀವಿ ಅಂತ ಆದರೆ ಹೇಳ್ರಿ. ಇಟ್ಟಿದಿರಿಲ್ಲ? ಆ ರೊಕ್ಕ ರೂಪಾಯಿ ಜಪಿಸ್ಬೇಕಾದ್ರೆ ಎಷ್ಟು ಪ್ರಯತ್ನ ಮಾಡ್ತೀರಿ? ಜೋಪಾನಾಗಿ ಇಟ್ಕೊಳ್ಬೇಕಾದ್ರೆ ಮಾಡ್ತೀರಿಲ್ಲ? ಅದಕ್ಕೆ ಟ್ಯೂಸರ್ ಇಟ್ಕೊಳ್ತೀರಿ, ಅದಕ್ಕೆ ಲಾಕರ್ ಇಟ್ಕೊಳ್ತೀರಿ, ಅದಕ್ಕೆ ಕಿಲ್ಲಿಕಾಯಿಗಳು ಇಡ್ತೀರಿಲ್ಲ? ಮತ್ತು ರಾತ್ರಿ ಮಲಗಿದ್ದ ಪೆಲ್ಲ ಲಾಕ್ ಮಾಡಿದೇವಿಲ್ಲ ನೋಡ್ತೀವಿ, ಚೆಕ್ ಮಾಡ್ತೀರಿಲ್ಲ? ಈ ಕಡೆ ನೋಡ್ರಿ, ಯಾರು ಬರ್ಕಾರ ಆ ಕಡೆ ನೋಡ್ಬೇಡ್ರಿ. ಇದ ಮಾಡಿದ್ವು ಜೀವನೆಲ್ಲ, ಇನ್ನೊಬ್ಬರ ಕಡೆ ನೋಡಿ ಜೀವನ ಬದುಕಿದೆವ. ಹೌದಿಲ್ಲ? ನಿಮ್ಮಂಥವ್ರು 2 ಕಾಲಿದವು, 2 ಕೈ ಇದವು, 1 ತಲೆ ಐತಿ. ನಿಮ್ಮಂಗ ಇದಾರ ಅವರು ಕೂಡ. ಗುರುಜಿ ಬರೋಬರ್ತಿಲ್ಲ? ಸಾಧು ಸಂತರ ಹತ್ರ 1 ರೂಪಾಯಿ ರೊಕ್ಕ ಕೂಡ ಇರಬಾರ್ದು. ಇತ್ತಂದ್ರೆ ಅವ್ರ ಜೀವನಕ್ಕೆ ಬೆಲೆ ಇಲ್ಲ, ಕಿಮ್ಮತ್ತಿಲ್ಲ ಅಂತ ಹೇಳ್ತಾರ. ಮುಂದೆ ಹೇಳ್ತಾರ, ಆಭೂಷಣ್ ಧಾರಣ ಕರ್ನ ವಿಧವಾ ಕಾ ಕಷ್ಟ ಹೇ. ಆಭೂಷಣ್ ಧಾರಣ ಕರ್ನ ವಿಧವಾ ಕಾ ಕಷ್ಟ. ಆಭೂಷಣ ಅಂದ್ರೆ ಏನ? ಈಗ ಬಿಡ್ರಿ, ಈಗ ಎಲ್ಲ ಹಾಕೊಳ್ಕದಾರ. ಈಗ ಅದಕ್ಕೆ ಸಂಸ್ಕೃತಿಗೆ ಕಿಮ್ಮತ್ತ ಇಲ್ಲಪ್ಪ. ಎಲ್ಲ ನೋಡಿದ್ರೆ ಈಗ ಯಾರಿಗೆ ಸಿಟ್ಟು ಬಂದರೆ ಬರಲಿ, ಯಾರಿಗೆ ಬೇಸರ ಆದರೆ ಭೀ ಆಗಲಿ, ಜೈನ ಧರ್ಮದ ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ, ಆ ಭಾರತೀಯ ಸಂಸ್ಕೃತಿಗೆ, ಜೈನ ಧರ್ಮದ ಸಂಸ್ಕೃತಿಗೆ ಕಿಮ್ಮತ್ತೇ ಇಲ್ಲ. ಈಗ ಯಾರು ಹೆಂಗೆ ಬೇಕಾದಂಗೆ ಜೀವನ ಬದುಕದಾರ. ಈಗ ಆದ್ರೆ ಭಾರತೀಯ ಸಂಸ್ಕೃತಿದಾಗ ಹೇಳ್ತಾರ, ಜೈನ ಧರ್ಮದ ಸಂಸ್ಕೃತಿದಾಗ ಹೇಳ್ತಾರ, ಆಭೂಷಣ ಆದಿ ಶೃಂಗಾರ ಮಾಡಿಕೊಳ್ಳೋದು ಒಂದು ಸೌಭಾಗ್ಯವತಿ ಲಕ್ಷಣ. ಯಾರ ಲಕ್ಷಣ? ಒಂದು ಸೌಭಾಗ್ಯವತಿ ಸ್ತ್ರೀಯ ಲಕ್ಷಣ ಐತೆ. ಅದ ಆಭೂಷಣ ಆದಿ ವಿಧವೆ ತಾಯಿಯಂದರೆ ಯಾವತ್ತೂ ಧಾರಣ ಮಾಡ್ಕೊಳ್ಳೋಂಗಿಲ್ಲ ಅಂತ ಹೇಳ್ತಾರೆ ಇಲ್ಲಿ. ಯುದ್ಧ ಭೂಮಿ ಸೇ ಭಾಗನ ರಾಜಾ ಕಾ ಕಷ್ಟ ಹೇ. ಯುದ್ಧ ಭೂಮಿದಿಂದ ಒಬ್ಬ ರಾಜ ಓಡಿ ಹೋದಂತಂದ್ರ ಆ ರಾಜಾಗ ಎಲ್ಲೂ ಬೆಲೆ ಇಲ್ಲ, ಅವಂಗ ಎಲ್ಲೂ ಕಿಮ್ಮತ್ತಿಲ್ಲ. ಅವಂಗ ಯಾಕೆ ಹೇಳ್ರಿ ನೋಡೋಣ? ಅವಂಗ ಕನ್ನಡದಾಗ ಹೇಳ್ತಾರ ಹೆದರು ಪುಕ್ಕಳ ಅಂತ ಹೇಳ್ತಾರ. ಅವಂಗ ಏನ್ ಹೇಳ್ತಾರ? ಹೆದರು ಪುಕ್ಕಲ. ಮರಾಠದಾಗ ಏನಂತಾರ? ಬ್ಯಾಡ್ ಭಿತ್ರ. ಬ್ಯಾಡ್ ಅದು ಇಂಗ್ಲೀಷ್ದಾಗ ಹೋಯ್ತಾರ ನೀವು, ಬ್ಯಾಡ್. ಮರಾಠದಾಗ ಹೇಳ್ತಾರು ಶಬ್ಬಾಷ್, ಭಿತ್ರ ಅಂತ ಹೇಳ್ತಾರ ಅವಂಗ. पोरांच्या मध्ये खेळत असतात बघा. खेळत असताना ಆಟ ಆಡುತ್ತಾ ಇರುವಾಗ ಮರಾಠಿದಾಗ ಓಡ್ಕಿತ್ತು ಮತ್ತೆ ಕಡೆ. ಆ ದೇಶಮಾನ ಕಾಕಿ ನೋಡ್ರೆ ಮರಾಠಿ ಕಡೆ ಹೋದಿತ್ತು ಒಂದೊಂದ್ಸರ್ತಿ. ಏನ್ ಹೇಳ್ತಾರೋ, ಹುಡುಗರು ಆಟ ಆಡ್ತಾ ಇರುವಾಗ ಏತು ಭಿತ್ತರಾಯ್ತ ಸಂಘ खेळायला नको ಅಂತ ಹೇಳ್ತಾರಿಲ್ಲ? ಹೇಳ್ತಾರಲ್ಲ. ಯಾಕೆ ಹೇಳ್ತಾರೆ ಹೇಳ್ರಿ ನೋಡೋಣ? ಅವ್ನು ನೋಡೋಕೆ ಆಟ ಬಿಟ್ಟು ಓಡಿ ಹೋಗ್ತಿರ್ತಾನ ಅವ. ಹಂಗ ಯುದ್ಧ ಆಡಬೇಕಾದ್ರೂ ಕೂಡ ಒಬ್ಬ ರಾಜ ಶೂರ್ ವೀರ್ ಪುರುಷ ಇರಬೇಕು. ಅವಾಗ ಅವನ ಜೊತೆ ಯುದ್ಧ ಆಡಬೇಕಾದ್ರೆ ಏನಾದ್ರೆ ಒಂದು मान सन्मान ಸಿಗ್ತೈತಿ. भित्र्या संघ युद्ध खेळलं तर आपल्याला काय मान सन्मान मिळणार नाही. म्हणून भित्र्या संघ कधी युद्ध खेळत नसतात. म्हणून जो युद्धभूमीमधनं पळून जातो देशमान काकी, त्या राजाला कधी सुख मिळत नाही, नाव मिळत नाही, ख्याती मिळत नाही. म्हणून पति का परस्त्री पर आसक्त होना स्त्री का कष्ट है. जर आपला पती परस्त्रीवर आसक्त असेल तर त्या स्त्रीला चांगलं वाटेल काय? खरोखर जी ती प्रतिवर्ता असेल
तर त्या स्त्रीला कधी चांगलं वाटत नाही. म्हणून त्या स्त्रीचं कष्ट आहे म्हणून सांगतात येतं. पुढं सांगतात, पुत्र का कुपुत्र होना माता पिता का कष्ट है. जर आपला पुत्र कुपुत्र असेल तर ते आई वडिलांना समाजामध्ये काय होईल, जीवन जगायला कष्टदायक असेल. तो जर पुत्र चांगला असेल तर ते आई वडील छाती टोकून सांगतात की हा पुत्र माझा आहे. आणि तो पुत्र जर चुकीचा असेल, कुपुत्र असेल, तर आई वडिलांना तो माझा मुलगा आहे म्हणून सांगायला सुद्धा लाज वाटत असते. म्हणून त्या आई वडिलांचं जीवन कष्टदायक असते म्हणून सांगतात. पुढे सांगतात, स्त्री का योग्य होना अयोग्य होना पति का कष्ट है. स्त्री का अयोग्य होना पति का कष्ट है म्हणून सांगतात. जर स्त्री योग्य नसेल तर त्या पतीला समाजामध्ये पण जीवन जगायला बरं वाटत नसतं, कष्टदायक असतं. पुढं सांगतात, और मन में संतोष न होना. मनामध्ये जर संतोषच नसेल तर सगळ्यांनाच कष्ट असतं. कोण कोणी सुखी आहे सांगा बघू इथं. ಹೇಳ್ರಿ ಯಾರ್ಯಾರು ಸುಖಿ ಇದ್ದೀರಿ? ಒಬ್ಬರ ಕೈ ಮ್ಯಾಗ ಮಾಡ್ರಲ್ಲ, ಇವು ಮಾಡ್ದಪ್ಪ ಕೈ ಮ್ಯಾಗ. बोल यान गोलो सुखी दिनी सुखी आहेस? हाय म्हणतोय की हो. तुला मग काय मोक्षच मिळाला की बाबा. ह्या संसारामध्ये जितके जीव आहेत कुणालाही संतोष आजपर्यंत मिळालेलं हे शाश्वत सत्य वाक्य आहे, लिहून ठेवा. कुणालाही आजपर्यंत संतोष मिळाला नाही, आनंद मिळाला नाही. आपण म्हणतो मी सुखी आहे, मी संतोषी आहे, मी आनंदी आहे, परंतु कोणी आजपर्यंत आनंद, साधू संत सुद्धा आनंदी नाहीत. साधू संतांना सुद्धा आज संतोष नाही, मनसोक्त संतोष नाही. चेहऱ्यावर हसू म्हणजे तो व्यक्ती सुखी असतो असं समजून घेणं चुकीचं आहे. दाखवण्यासाठी, दुसऱ्यांना दाखवण्यासाठी सुद्धा तो हसू शकतो, चेहऱ्यावर हसू आणू शकतो. म्हणून ज्या ज्या व्यक्तीजवळ संतोष नाही तो सगळे जीव कष्टी आहेत, दुःखी आहेत असं समजून घ्यायला पाहिजे असं म्हणतात. एक गाव होतं, सांग का नको? कुठलं गाव होतं? तुमचं का सांगायसारखं? आचार्यश्री पण तुमचं सांगायचं म्हण, आणि आम्ही पण तुमचंच सांगायचं म्हण. कुठलं गाव होतं? जैनरगुत्ती गावच नाही, क्षेत्र आहे ते. जैनरगुत्ती गाव नव, क्षेत्र आहे ते. एक गाव होतं, कुठलं गाव होतं? कोथळी. असू दे, तुमचं सांगतो आता. तुमचं एवढं दिवस झालं खायला लागले तर तुमचंच गुणगान करायला पाहिजे की. कुठलं गाव होतं? कोथळी गाव होतं. कोथळी मराठी जागा ಕೊಂಟಿದ್ದೆ ಆಂಬಲ್ ಸಾರಕ್ಕೆ ಓಡಿ ಓಡಿ ಕನ್ನಡಕ್ಕೆ ಬರ್ತಾನೆ. ಮತ್ತೆ ಒಂದು ಊರಿತ್ತು. ಯಾವ ಊರಿತ್ತು? ಕೋಥಳಿ ಊರಿತ್ತು. ಕೋಥಳಿ ಊರಾಗ ಒಬ್ಬ ಶೇಠಜಿ ಇದ್ದ. ಗುರುಜಿ ಯಾರಿದ್ರು? ಒಬ್ಬ ಸೇಠಜಿ ಇದ್ದ. ಸೇಠಜಿ ಬಹಳ ಕಂಜೂಸ್ ಇದ್ದವ. ಲಾಮ್ನ ದರ್ಶನ ಕರ. ನೀವು ನಿಮ್ಮದೊಂದು ಲಕ್ಷ ಎಲ್ಲ ಕಡೆ ಹೆಂಗೆ ಮುಟ್ತಾರೋ, ಹೆಂಗೆ ಕೈ ಮುಗಿತಾರೋ, ಹೆಂಗೆ ನಮಸ್ಕಾರ ಮಾಡ್ತಾರೋ, ಹೆಂಗೆ ವಂದನೆ ಮಾಡ್ತಾರೋ. ಈ ಕಡೆ ನೋಡ್ರಲ್ಲ ನನ್ನ ಕಡೆ. जे करू नका म्हणते तेच पहिला करताय तुम्ही, हे नाही. ಆಚಾರ್ಯಗಳು ಹೇಳ್ತಿದ್ರಲ್ಲ, ಒಂದು ಸನ್ಮತ್ ಸಾಗರ ಮಹಾರಾಜರ ಊರಾಗ ಯಾನ್ರ ಒಂದು ಪ್ರಚಾರ ಮಾಡೋದೈತಿ. ಏನ್ ಮಾಡೋದೈತಿ? ಯಾನ್ರ ಒಂದು ಪ್ರಚಾರ, ಎಲ್ಲಾರು ಮನೆ ಮನೆ ತನಕ ಆ ಬಾತ್ಮಿ, ಆ ನ್ಯೂಸ್ ಹೋಗ್ಬೇಕು. ಅದಕ್ಕೆ ಏನ್ ಮಾಡೋದ? ಮನೆ ಮನೆಗೆ ಹೋಗ್ಬೇಕೇನ್ ಗುರುಜಿ? ಏನ್ ಮಾಡೋದು? ಅಮೃತನ ಹೋಗಿ ಅಮೃತದಾಗ ಹೋಗಿ ಹೇಳೋದು. ಏನ್ ಹೇಳೋದ? ಅಮೃತ ನಿಂಗಂತ ಹೇಳ್ತ್ಯಾನ್, ಯಾರಿಗೆ ಹೇಳಬ್ಯಾಡ. ಹಿಂಗಿಂಗ್ ಆಗಿತ್ತು. ಅರ್ಧ ತಾಸದಾಗ ಊರಾಗೆಲ್ಲ ಸುತ್ತ ಹಾಕಿ ಮತ್ತೆ ಮಹಾರಾಜರತ್ತಾಗ ಬರ್ತಿತ್ತದು. ಹೋನಿಲ್ಲ ಗುರುಜಿ, ಅಷ್ಟು ಸ್ಪೀಡ್ ನೆಟ್ವರ್ಕ್ ಐತಿ ಅವ್ರದ. ಯಾರ್ದ? ಹೆಂಗಸರ್ದ. ಅವ್ರು ಪಾಪ ಅಷ್ಟು ದೂರಿಂದ ಬೈಂದರು, ನಮಸ್ತು ಮಾಡಿ ಹೊಂಟಿದರು. ಅವ್ರು ಯಾರು ಬೈಂದರು? ಎಲ್ಲಿಂದ ಬೈಂದರು?
ಯಾನ್ ಮಾಡ್ಕಾರು, ಹೆಂಗೆ ನಮಸ್ತು ಮಾಡ್ಕಾರು, ಮಾತಾಜಿಗೆ ಮುಟ್ತಾರೆ ಅನ್ನ. ಅವ್ರಿಗೆ ಗೊತ್ತಾಗುಲ್ಲ. ನೀವು ಅಟ್ಟೆ ಶಾನೆ ಇರ್ದಿರಿ, ನೀವು ಅಟ್ಟೆ ಶಾನೆ ಇರ್ದಿರಿ. ಅವರೆಲ್ಲ ಹುಚ್ಚರಿದಾರ, ಅವ್ರಿಗೆ ಕನ್ನಡ ತಿಳಿಯಂಗಿಲ್ಲ ಅಂತ ಹೇಳ್ಕೆ ನಿಮ್ಗನ. ಅವ್ರಿಗೆ ಕನ್ನಡ ತಿಳಿತಿದ್ರೆ ಮರಾಠಿದಾಗ ಹೇಳ್ತಿದ್ನು. ಎಲ್ಲಿ ಬಂದಿತ್ತು? ಕೋತಳಿ ದಾಟಿ ಮುಂದೆ ಹೋಗಿದಲ್ಲ ಬಾಬಾ. ನಿಮ್ಮದು ಲಕ್ಷ್ಯ ಇಲ್ಲಾಗಿತ್ತು ಅವಾಗ. ಶೇಠಜಿ ಬಿ ದಾಟಿ ಮುಂದೆ ಹೋಗಿನ್ನ. ಶೇಠಜಿ ಬಹಳ ಕಂಜೂಸ್ ಇದ್ದ. ನೀವು ಲಕ್ಷ್ಯ ಇಲ್ಲಾಗಿತ್ತು ಅವಾಗ ನಿಮ್ಮದ. ಶೇಠಜಿ ಏನಿದ್ದ? ಬಹಳ ಜೂಪನ್ ಇದ್ದ. ಜೂಪನ್ ಅಂದ್ರೆ ಗೊತ್ತೈತೇನ್? ಕಂಜೂಸ್ಗೆ ಜೂಪನ್ ಅಂತ ಹೇಳ್ತಾರೆ ಕನ್ನಡದಾಗ. ನಿಮ್ ಕನ್ನಡ ಒಂದೊಂದು ಶಬ್ದ ಕಲಿಸ್ಕೊಡ್ತೇನೆ, ನಿಮ್ ಕಲೀರೆಲ್ಲ. ಶೇಠಜಿ ಏನಿದ್ದ ಗುರುಜಿ? ಜೂಪನ್ ಇದ್ದ. ಏನಿದ್ದ? ಜೂಪನ್ ಇದ್ದ. ನಿಮ್ ಹಿಂದಿದಾಗ ಹೇಳ್ತಾರ ಮಕ್ಕಿ ಚೂಸ್ ಇದ್ದ. ಮಕ್ಕಿ ಚೂಸ್. ಚಂದ್ರಪ್ರಭು ಸಾಗರ ಮಹಾರಾಜರ ಆಚರ್ಸಿಗಳ ಒಂದು ದೃಷ್ಟಾಂತ ಹೇಳ್ತಾರೆ, ಒಂದು ರಾಷ್ಟ್ರ ಅಂತ ಹೇಳ್ತಾರೆ. ಏನಂತಂದ್ರ ಒಬ್ಬ ಶೇಠಜಿ ಇದ್ದ. ಈ ಶೇಠಜಿದಾಗ ಮತ್ತೊಂದು ಶೇಠಜಿ ತಗೊಳ್ಳಿ ಈಗ. ಒಬ್ಬ ಶೇಠಜಿ ಇದ್ದ. ದಿನ ಹರಿಯಾಗಿ ಎದ್ದು ಕೂಡ್ಲೆ ಅವಂಗ ಒಂದು ಕಪ್ ಚಾ ಕುಡಿಯೋದ ಮತ್ತು ನ್ಯೂಸ್ ಪೇಪರ್ ಓದೋದು ಬಹಳ ಸವಯ ಇತ್ತು ಅವಂಗ. ಏನಂತ ಗುರುಜಿ? पेपर ओदोदा मत ಒಂದು ಕಪ್ ಚಾ ಕುಡಿಯೋದ. तुमच्यासाठी मराठी सांगतो काय. ಅವ್ರ ಕಡೆ ನೋಡೋಣ मराठी चॅनल होती त्याद. सकाळी उठल्या त्या व्यक्तीला एक कप चहा प्यायचं आणि न्यूज पेपर वाचायचं त्याला सवय होतं. सकाळी एक दिवशी उठलाय, बाहेर येऊन बसलाय बगीच्यामध्ये, खुर्चीवर बसलाय. बायको एक कप चहा आणून ठेवली आणि हो पेपर वाचत बसला होता. हिंसा अहिंसा शुद्ध अशुद्ध ಸ್ವಲ್ಪ ಸೈಡಿಗೆ ಇಡೋನು. ಇದೊಂದು जोक ಅಂತ ತಗೊಳ್ಳೋಣ ಅಷ್ಟೇ. पेपर वाचत बसला होता. पेपरमध्ये इतकं महत्वाची एक बातमी आली होती, त्याच्यामध्ये तो तल्लीन झाला होता. वाचत बसला त्याच्यातच. नंतर लक्षात आलं की चहाचं कप तिथं टेबलावर आहे. चहाचं कप बघितला, त्याच्या कपामध्ये काय पडलं होतं? माशी पडलं होतं. काय पडलं होतं? माशी पडलं होतं. सावकाश चमचा घेतला आणि त्या माशीला काढला. तुम्ही असला तर काय केलं असता? चहाचं सांगायचं लय सोप आहे तुमचं. ಎಲ್ಲ ಮಾಯಾಚಾರಿಗಳಿದ್ರಿ ನೀವು. ಇಲ್ಲ ಅಡಿಗೆಯಾಗ ಎಲ್ಲರ ಒಂದು ಕೂದಲು ಕಾಣಿಸ್ತಾರ, ಕೂದಲು ತಗ ದಂಡಿಗೆ ಒಗಿತಾರ, ಮತ್ತೆ ಚಾಲೂನ ಎಲ್ಲ ಗೊತ್ತಿತ್ತು ನಮಗ. ನಾವು ನಿಮ್ಮ ಒಳಗಿಂದ ಬೈದೇವಲ್ಲ ಇಲ್ಲಿ ತನಕ. ನಾವೇನು ಹುಟ್ಟನೇ ಇಲ್ಲಿ ಬಂದು ಕುಯ್ದೆವು. ಬರೋಬರ್ತಿಲ್ಲ. ಒಂದು ಇರಿಬಿ ಕಾಣಿಸ್ತಂದ್ರ ತಗ ದಂಡಿಗೆ ಒಗ್ಯದ, ಯಾರು ನೋಡಿಲ್ಲ ಅನ್ಕಸ್ತಕ ಮತ್ತೆ ತಾಬಾಣದಾಗ ಹಾಕಿ ಕಲಿಸಿ ಕಿಮಿಚಾಡಿ ಮಾಡ್ತಿರಿಲ್ಲ. ಖರೆ ಖರೆ ಹೇಳೋದು, खरे खरे ಹೇಳ್ರಿ, ಮಾಡ್ತಿರಿಲ್ಲ. हंग तसं काय केलं त्यो, त्या चमच्यामध्ये काय काढला? चहा काढला, माशी काढला. असं टाकणार तेवढं त्याच्या लक्षात आलं. काय लक्षात आलं? चमच्यामध्ये जरा चहा आहे. चमच्यामध्ये काय आहे? जरा चहा आहे. मग सावकाश त्याला त्या माशीला असं धरतोय का बोटानं आणि चहा कपामध्ये ओतून घेतोय. आता ते माशीला तर टाकणार तेवढं त्याने लक्षात येते त्याला. आणि काय लक्षात येते? त्या माशीच्या काय पंखाला काय लागले? एक थेंब चहा लागले. काय करतोय त्यावेळेला त्यो? तुम्ही तसं करत नाही, तो व्यक्ती केलता तसं. सांगायला आलोय तुम्हाला. ಏನ್ ಮಾಡ್ತಾ? ಹಿಂಗೆ ತಗೊಂಡ ಹಿಂಗೆ ಜಗ್ಗಿ ಬಿಡ್ತಾ ಜೋರ್ಲಿ. ಅದ್ರಾಗ 4-5 ಕಾಲುಗಳು ಒಳಗೆ ಹೋಗಿರ್ತಾವ. त्याला म्हणतात मक्की चूस. म्हणजे तो इतका कंजूस होता. त्या माशीच्या पंखाला एक थेंब चहा लागलं होतं. त्या चहाला पण तो पिला.
इतका कंजूस होता, का वेस्ट टाकायचं? असं एक व्यक्ती कंजूस होता. कुठल्या गावात? मक्की ಜ್ಯೂಸ್ सारखं नव, फक्त कंजूस होता. गुरुजी ಯಾರಿದ್ದ? कंजूस ಇದ್ದ. ರೋಜ್ त्यो ಸಕಾಳಿ ಉಟ್ಲಾ ಮತ್ತೆ ಕನ್ನಡದಾಗ ಬರ್ತೇನೆ. ಇನ್ನು ನಮ್ಗೆ ಮರಾಠಿದಾಗ ಶಬ್ದಗಳು ನೆನಪಾಗಂಗಿಲ್ಲ, ಅದಕ್ಕೆ ಕನ್ನಡಕ್ಕೆ ಮತ್ತೆ ಬರ್ತೇನೆ. ದಿನ ಎದ್ದು ಕೂಡಲೇ ಮನೆಯಾಗಿಂದ ಹೇಳೋದ, ಸೀದಾ ಎಲ್ಲಿ ಹೋಗೋದ? ಅಂಗಡಿಗೆ ಹೋಗೋದ. ಅಂಗಡಿಯಾಗ ಹೋಗಿ ವ್ಯಾಪಾರ ಮಾಡ್ಕೋತ ಬಿಸ್ನೆಸ್ ಮಾಡ್ಕೋತ ಅಲ್ಲಿ ಕೊಂಡೋದು. ಧರ್ಮ ಗೊತ್ತಿಲ್ಲ, ದಾನ ಗೊತ್ತಿಲ್ಲ, ಯಾವುದು ಸಾಧು ಸಂತರ ಸೇವೆ ಗೊತ್ತಿಲ್ಲ, ಯಾವಾಗ ಬಸ್ತಿಗೆ ಹೋಗಿ ಗೊತ್ತಿಲ್ಲ, ಮಂದಿರಕ್ಕೆ ಹೋಗಿ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವಂಗ, ಧರ್ಮ ಮಾಡೇ ಗೊತ್ತಿಲ್ಲ. ಅಂತ ಆ ಶೆಡ್ಜಿ ದಿನ ಬೆಳಗ್ಗೆ ಎದ್ದು ಕೂಡಲೇ ಸೀದಾ ಅಂಗಡಿಗೆ ಹೋಗೋದ, ಅಂಗಡಿಯಿಂದ ಸೀದಾ ಮತ್ತ ಮನೆಗೆ ಬರೋದ. ಆದ್ರೆ ಅವನು ಹೆಂಡತಿದ್ದಳಲ್ಲ, ಬಹಳ ಧಾರ್ಮಿಕ ಇದ್ದಳು ಅವಳು. ಏನಿದಳು? ಬಹಳ ಧಾರ್ಮಿಕ. ಯಾರಿಗತ್ಲಿ? ನಮಗತ್ಲಿ. ಯಾರಿಗತ್ಲಿ? ಎಲ್ಲರಿಗತ್ಲಿ. ಕಿವಿ ಬಹಳ ಹದಿನೈದು. ನಾನು ಒಂದು ಕಿವಿ ಮತ್ತೊಂದು ಕನ್ನ ಬಹಳ ಸ್ಪೀಡ್ ನೆಟ್ವರ್ಕ್ ಅದಕ್ಕೆ. ಯಾರಿಗತ್ಲಿದ್ಳು ಹೇಳ್ರೆ? ನಮಗತ್ಲಿ ಅಂತ. ನಿಮ್ಗೆ ವಿಶ್ವಾಸ ಇಲ್ಲ? ನೀವು ಧಾರ್ಮಿಕ ಇಲ್ಲ? ಧಾರ್ಮಿಕ ಇದೀರಿಲ್ಲ? ನೀವು ಧಾರ್ಮಿಕ ಇದೀರಿ. ನಿಮಗತ್ಲೆ ಬಹಳ ಧಾರ್ಮಿಕ ಇದ್ದಳು. ದಿನ ಮಹಾರಾಜರುಗಳದ ಸಾಧು ಸಂತರದ ಸೇವೆ ಮಾಡೋದ. ನೀವೆಲ್ಲ ಮಾಡ್ತಿರಲ್ಲ ಮಾತಾಜಿಗಳದ. ಅಲ್ಲಿ ಶ್ರುತಮತಿ ಮಾತಾಜಿಗಳಿಗೆ ವಯೋವೃತ್ತಿ ಮಾಡಕ್ ಹೋಗ್ಬೇಕಾದ್ರ ಅಷ್ಟ 2 ಮಂದಿ ಹೋಗೋದತ್ತ, ಬಿಳಿ ಸೀರೆ ಉಟ್ಕೊಂಡು. ಮತ್ ನಿನ್ನ ಇಲ್ಲಿ ಕೂತಿದನ್ನ ಇಲ್ಲಿ ತಳಗ ಒಂದ್ 4-5 ಮಂದಿ ಹೆಂಗಸ್ರ ಹಂಗ ಮ್ಯಾಗ ಹೊಂಟಿರ ರಂಗಿತ್ ಸೀರೆ ಉಟ್ಕೊಂಡು. ಎಲ್ಲಿ ಹೊಂಟಿದಿರಿ ಅಂತ ಕೇಳೋಣ ಇಷ್ಟು ರಾತ್ರಿ. ಮಾತಾಜಿಗಳು ವಯೋವೃತ್ತಿ ಮಾಡಕ. ಎಲ್ಲಿ ಹೊಂಟಿದಿರಿ? ವಯೋವೃತ್ತಿ ಮಾಡ. ನಾ ವಿಚಾರ ಮಾಡಿನು, ನಾವ್ರ ಅಲ್ಲಿ ಬೋರ್ಡ್ ಬರ್ದೇವು. ರಿಂಕು ಒಂದು ಬೋರ್ಡ್ ಬರ್ದಾಳ ಅಲ್ಲಿ, ಬಿಳಿ ಸಾರಿ ಇಲ್ದವ್ರ ಒಳಗೆ ಯಾರು ಹೋಗೋದಿಲ್ಲ. ಅದೇನು ಇಂಗ್ಲೀಷ್ದಾಗ ಬರ್ದಾಳ, ಯಾನ್ ಮರ್ತು ಹೋಯ್ತ ಕಡೆ ಹೋಗ್ಲೆ ಕಡೆ. ಬಿಳಿ ಸಾರಿ ಉಟ್ಕೊಳ್ದ ಮಾತಾಜಿಗಳು ರೂಮ್ದಾಗ ಹೋಗೋದಿಲ್ಲ ಅಂತ ಅಲ್ಲಿ ಬರ್ದಾಳು. ಮತ್ತು ಇವರೆಲ್ಲ ರಂಗಿತ್ ಸಾರಿ ಉಟ್ಕೊಂಡು ಮ್ಯಾಗ ಹೊಂಟಿದಾರಲ್ಲ. ನಾ ವಿಚಾರ ಮಾಡೋಣ, ಅವ್ರಿಗೆ ಕೇಳಣ, ಎಲ್ಲಿ ಹೊಂಟಿದ್ರಿ ವಯೋವೃತ್ತಿ ಮಾಡಕ? ಮತ್ತು ಮಾತಾಜಿಗಳಿಗೆಲ್ಲ ನಾವು ಇದು ಮಾಡಿದೇವು, ಅಲ್ಲಿ ಬಿಳಿ ಸಾರಿ ಉಟ್ಕೊಂಡ್ರೆ ಅಷ್ಟ ಅವ್ರ ರೂಮ್ದಾಗ ಹೋಗ್ಬೇಕು. ನೀವೆಲ್ಲ ಯಾಕೆ ಹೊಂಟಿದಿರಿ? ನಾವು ಶ್ರುತಮತಿ ಮಾತಾಜಿಗಳ ಕಡೆ ಹೊಂಟಿಲ್ಲ, ನಾವು ಸ್ವಭಾವಮತಿ ಮಾತಾಜಿಗಳ ಕಡೆ ಹೊಂಟಿದ್ದೇವೆ ಅಂತ ಹೇಳ್ತಾರ ಅವ್ರು. ಇಲ್ವಿ ಮಾಯಾಚಾರ, ಇಲ್ವಿ ವಯೋವೃತ್ತಿ ಮಾಡ್ಬೇಕಾದ್ರೂ ಮಾಯಾಚಾರ. ಅಲ್ಲಿ ನಾವು ಶ್ರುತಮತಿ ಮಾತಾಜಿಗಳ ಕಡೆ ಹೊಂಟಿಲ್ಲ, ದೊಡ್ಡ ಮಾತಾಜಿಗಳ ಕಡೆ ಹೊಂಟಿಲ್ಲ. ನಾವೆಲ್ಲಿ ಹೊಂಟಿದೆವು ನೋಡ್ರಿ. ಮಹಾರಾಜರು ಏನ್ ಹೇಳಿದ್ರು? ಅದೇ ಹೇಳಕ್ಕೆ ಅಲ್ಲ ಇಂತ. ನಾವು ಆ ಕಡೆ ಹೋಗಲ್ಲ, ಈ ಕಡೆ ಹೋಗ್ತೇವು. ಅಲ್ಲಿ ಶ್ರುತಮತಿ ಮಾತಾಜಿಗಳು ರೂಮ್ದಾಗ ಬರಬೇಕಾದ್ರೆ ಬಿಳಿ ಸಾರಿ ಅಂತ ಬರ್ದಿಲ್ಲ ನಾವು. ಅಲ್ಲಿ ಏನ್ ಬರ್ದೇವು? ಏನ್ ಬರ್ದೇವು? ಅಲ್ಲಿ ಮಾತಾಜಿಗಳು ರೂಮ್ದಾಗ ಹೋಗ್ಬೇಕಾದ್ರೆ ಬಿಳಿ ಸಾರಿ ಉಟ್ಕೊಂಡು ಹೋಗೋದಂತ ಹೇಳಿ ಬರ್ದೇವು ನಾವು. ಅಲ್ಲಿ ಹೆಸರು ಬರ್ದೇವು, ಶ್ರುತಮತಿ ಮಾತಾಜಿಗಳು ರೂಮ್ದಾಗ ಹೋಗೋದಿದ್ರ ಬಿಳಿ ಸಾರಿ ಉಟ್ಕೊಂಡು ಹೋಗೋದಾ ಅಂತ ಬರ್ದೇವು. ಏನ್ ಬರ್ದೇವಲ್ಲಿ? ಮತ್ತಿದ್ ಮಾಯಾಚಾರ ಆಗ್ಲಿಲ್ಲ. ಫಸವಶ್ರ ನೀವು ನಮಗ. ಅವ್ರ ಗುಂಪೆ ಮ್ಯಾಗ ಅಷ್ಟೇ ಬರ್ದಾರ, ಈಚೆ ಕಡೆ ಗುಂಪಾದ ಮ್ಯಾಗ ಬರ್ದಿಲ್ಲ. ಇದು ಹೊಸ ಸಾಲಿ ಮತ್ತ ಗುರುಜಿಗಳದ. ನೋಡ್ರಿ, ಮಾತಾಜಿಗಳು ಅಂತಂದ್ರೆ ಮುಗಿತಲ್ಲಿ. ಮಾತಾಜಿಗಳು ಅಂದ್ರೆ ಎಲ್ಲ ಮಾತಾಜಿಗಳಿಗ. ಅದ್ರಾಗ ಮತ್ತೊಬ್ರು ಒಬ್ಬರು ಮಹಿಳಾ ಸ್ತ್ರೀ ಒಬ್ರು ತಾಯಿಗಳು ಹೇಳ್ತಾರ, ಮಹಾರಾಜವ್ರು ನೀವು ನಮಗೆ ಬಿಳಿ ಸಾರಿ ಉಟ್ಕೊಂಡು ಹೋಗ್ಲಾಕ್ ಹೇಳ್ತೀರಿ, ಮತ್ತೆ ಬ್ಯಾರೆ ಊರ್ದ ಹೆಂಗಸರೆಲ್ಲ ಮಾತಾಜಿಗಳ ಹೋಗಿ ಒಳಗೆ ಕೂತಿರ್ತಾರಲ್ಲ. ಅಲ್ಲಿ ಬರ್ದಿತ್ತಿಲ್ಲ. ನೀವು ಹೇಳಕ್ಕಿದ್ ನೀವು ಬಹಳ ಧಾರ್ಮಿಕ ಇದೀರಿ ಅಂತ. ಒಬ್ರು ಹೇಳಕತ್ತಾರ ನಮಗೊಂದು ನೇಮ ಮತ್ತು ಇನ್ನೊಬ್ರಿಗೊಂದು ನೇಮ ಯಾಕ? ಖರೆ ಲೆಕ್ಕಲೆ ನಿಮ್ಮೆಲ್ಲರದು ಕರ್ತವ್ಯ ಇರ್ತೈತಿ. ಅಲ್ಲಿ ನೀವಿನ್ನ ರಂಗಿತ್ ಸಾಡಿ ಉಟ್ಕೊಂಡಲ್ಲಿ ಅಲ್ಲಿ ತನಕ ಬಂದ್ರ ನೀವು ಮನ್ಯಾಗಿಂದ ಡೈರೆಕ್ಟ್ ಇಲ್ಲಿ ತನಕ ಬೈಂದಿರಿ. ಬ್ಯಾರೆ ಊರ್ದವ್ರು ಬಂದ್ರು ಅವ್ರಿಗೆ ತಿಳಿಸಿ ಹೇಳ್ಬೇಕು, ನೀವು ಒಳಗೆ ಹೋಗಬೇಡ್ರಿ, ಇಲ್ಲಿಂದನೂ ದರ್ಶನ ಮಾಡ್ರಿ, ಅವ್ರನ್ನ ಮುಟ್ಟಬೇಡ್ರಿ, ಅವ್ರ ಹತ್ಯಕ್ಕೆ ಹೋಗಬೇಡ್ರಿ.
ಯಾಕೆ ಹೇಳ್ರಿ ನೋಡುನು? ಅವರು ಬರ್ಬೇಕಾದ್ರ, ಅವ್ರ ಊರಿಂದ ಬರ್ಬೇಕಾದ್ರ ಕಾಲಾಗ ಚಪ್ಪಲ್ ಹಾಕೊಂಡು ಬೈಂದಾರ, ಬಸ್ದಾಗ ಕೂತು ಬೈಂದಾರ. ಬಸ್ದಾಗ ಎಂತೆಂಥ ಮಂದಿ ಇರ್ತಿ, ಸೂತಕದ ಮಂದಿ ಇರ್ತಿ, ವೃದ್ಧವ್ರ ಮಂದಿ ಇರ್ತಾರ, ಮಂತ್ಲಿ ಅಡ್ಸಂದವ್ರು ಇರ್ತಾರ. ಅವ್ರೆಲ್ಲಾರನು ಮುಟ್ಕೊಂಡು ಬಂದಿರ್ತಾರ. ಮುಟ್ಕೊಂಡು ಬಂದು ಮತ್ತೆ ಒಳಗೆ ಡೈರೆಕ್ಟ್ ಅಲ್ಲಿ ಹೋಗಿ ಮಾತಾಜಿಗಳನ್ನ ಮುಟ್ತಾರ. ಮಾತಾಜಿಗಳು ಹತ್ತಾಗ ಬಿಳಿಸಾರ. ಅವ್ರು ಅಷ್ಟೇ ಯಾಕೆ ಹೋಗ್ಬೇಕಂತ ನಾವು ನೇಮ್ ಮಾಡಿದೆವು? ನಿಮ್ಮಿಂದ ಅವ್ರ ಪರಿಣಾಮದಾಗ ಏನ್ರ ದೂಷಿತ ಪರಿಣಾಮ ಅವ್ರದ್ದು ಉತ್ಪನ್ನ ಆಗಬಾರ್ದು. ಅವ್ರ ಒಳಗೆ ಪರಿಣಾಮಗಳು ಹಾಳಾಗಬಾರ್ದು, ಅವ್ರಿಗೆ ತ್ರಾಸ ಆಗಬಾರ್ದು. ಅವ್ರು ಸಾಧನಾ ಮಾಡಕದಾರ. ಈಗ ನಿಮ್ಗೆ ಖರೆ ಲೆಕ್ಕಲೇ ಹೇಳ್ಬೇಕಂದ್ರ ಒಬ್ಬ ಕ್ಷಪಕರಾಜ ಅಂದ್ರೆ ಯಾರಂತಂದ್ರ ಒಬ್ಬರ ಆಚಾರ್ಯಗಳಕ್ಕಿಂತ ಶ್ರೇಷ್ಠ ತಪಶ್ಚರ್ಯ ಅವ್ರದ್ದು ನಡೆದಿರ್ತೈತಿ. ಈಗ ಒಬ್ಬ ಆಚಾರ್ಯ ಮಹಾರಾಜರಿಗಿಂತ ಶ್ರೇಷ್ಠ ಸಾಧನ ಒಬ್ಬ ಶಪಕರಾಜನ್ ನಡೆದಿರ್ತೈತಿ. ಈಗ ಆ ಸಾಧನೆಗ ನಾವೆಲ್ಲರೂ ಸಹಕಾರ ಮಾಡಬೇಕು, ಸಹಯೋಗ ಮಾಡಬೇಕು. ಅದನ್ನ ಬಿಟ್ಕೊಂಡು ಏನು ಮಾಡ್ತೇವ? ಮಾಯಾಚಾರ ಮಾಡ್ತೇವ. ನಾವು ಇಂದ ಬೈದೇವ, ಮತ್ತೆ ನಾಳೆ ಬರ್ಬೇಕಾದ್ರೆ ಬಿಳಿಸಿರು ಉಟ್ಕೊಂಡು ಬರ್ತೇವಂತ. ನೀವು ಇಂದ ಬರ್ರಿ, ಈಗ ಬರ್ರಿ. ಈಗ ಬಂದಲ್ಲಿ ಮಾತಾಜಿಗಳ ತಕ್ಕ ಹೋದಾಗ ಅವ್ರು ಒಂದು ಕ್ಷಣ ಪರಿಣಾಮ ಏನಾರ ಹಾಳಾಯ್ತಂದ್ರ, ಒಂದು ಸಮಯ ಏನಾರ ಪರಿಣಾಮ ಹಾಳಾಯ್ತಂತಂದ್ರ ಅದರದ ಈಗ ನಾವೇನು ಓದಕದೇವ್ರಲ್ಲ ಮರಣಕಂಟಿಕ. ಈ ಮರಣಕಂಟಿಕದಾಗ ಆಚಾರ್ಯ ಭಗವಂತರ ಅಮಿತಗತಿ ಸ್ವಾಮಿಗಳು ಉದಾಹರಣೆ ಹೇಳ್ಯಾರ. ಲಾಸ್ಟಕ್ಕೆಲ್ಲ ಬರೋದು ಕತಿಗಳವಲ್ಲ. ಆ ಮಹಾರಾಜರು ಏನು ಭಾವನೆ ಮಾಡಿದ್ರು? ಬರೇ ಅಲ್ಲ, ಅವ್ನು ಇದೊಂದು ಪೇರುಕಾಯಿ ತಿಂದು ನಾ ಸಮಾಧಿ ಎಲ್ಲ ತ್ಯಾಗ ಮಾಡ್ತೀನಂದ್ರ ಚಲೋ ಆಗ್ತಿತ್ಲ. ಆ ಮಹಾರಾಜರು ಏನು ಭಾವನೆ ಮಾಡಿದ್ರು? ಇದು ಬರೇ ಒಂದು ಪೇರುಕಾಯಿ ತಿಂದು ನಾ ಎಲ್ಲ ತ್ಯಾಗ ಮಾಡ್ತೀನಂದ್ರ ಬಹಳ ಚಲೋ ಆಗ್ತಿತ್ತಲ್ಲ ಅಂತ ಭಾವನೆ ಮಾಡ್ಲಾಕ, ಅವ್ರ ಆಯುಕರ್ಮ ಮುಗಿಲಾಕ, ಆ ಜೀವ ಶರೀರದಿಂದ ಹೊರಟು ಹೋಗ್ಲಾಕ ಎಲ್ಲಿ ಹೋಗೋಯ್ತು? ನಮ್ಮ ಮಾತಾಜಿಗಳು ಸಮಾಧಿ ಹಾಳು ಮಾಡ್ಲಾಕ ನೀವು ನಿಮಿತ್ತ ಆಗೋರ್ದಿರಿ. ಅದು ಯಾರು ಇರ್ಲಿ ಅವ್ರು. ನಮ್ಮ ಮಾತಾಜಿಗಳದ ಸಲ್ಲೇಖನ ಹಾಳಾಗಬೇಕಂತ ನೀವು ನಿಮಿತ್ತ ಆಗೋರ್ದಿರಿ ಎಲ್ಲರೂ. ನೀವೇನ್ ಮಾಡ್ಬೇಕು? ಅದಕ್ಕೆ ವಿರೋಧ ಮಾಡಂಗಿಲ್ಲ, ತಿಳಿಸಿ ಹೇಳ್ಬೇಕು ಅವ್ರಿಗೆ. ನೀವು ಅವ್ರಿಗೆ ಸಮಜಾಯಿಸಿ ಹೇಳ್ರಿ. ಬ್ಯಾರೆ ಊರ್ದಾರ ಯಾರಾದ್ರೂ ಬಂದಿದ್ರು ಅವ್ರಿಗೆ ತಿಳಿಸಿ ಹೇಳ್ರಿ, ಒಳಗೆ ಹೋಗ್ಬೇಡ್ರಿ, ಇಲ್ಲೇ ಕೂತು ದರ್ಶನ ಮಾಡ್ರಿ, ಇಲ್ಲಿಂದ ಅವ್ರು ಇದು ಮಾಡ್ರಿ, ನಮಸ್ತು ಮಾಡ್ರಿ, ವಂದಾಮೆ ಮಾಡ್ರಿ, ಏನು ಮಾಡ್ತೆಲ್ಲ ಹೊರಗಿಂದ ಮಾಡ್ರಿ, ಒಳಗೆ ಹೋಗ್ಬೇಡ್ರಿ ಅಂತ ತಿಳಿಸಿ ಹೇಳೋ ಜವಾಬ್ದಾರಿ ಯಾರ್ದ? ನಿಮ್ಮದೇ ಐತಿ. ಮತ್ತು ನೀವು ಯಾನ್ರ ಆಗಲಿ ತಗೋ ಕಡೆ, ಯಾನ್ರ ಮಾಡ್ಕೊಳ್ಳಿ ತಗೋ ಕಡೆ ಅವ್ರು. ಹಂಗಂದ್ರ ನಿಮಗೂ ದೋಷ ಐತಿ. ಅದಕ್ಕೆ ನೀವು ಹಂಗೆ ಅಂದ್ರ ನೀವು ಅನುಮೋದನೆ ಮಾಡಿದ್ ನಿಮಗೂ ಪಾಪದ ಬಂದೈತಿ. ಅಲ್ಲಿ ಏನ್ ಮಾಡೋದು ಅದಕ್ಕ? ಮಾಲಾಜಿ ಇಂದೊಬ್ರು ಆಯ್ ಬಂದಿಳಲ್ಲಿ ಮ್ಯಾಗ ಚೌಕಕ್ಕ. ಎಲ್ಲಿಂದ ಬಂದಿಳು? ಜಯಶಂಪುರದಿಂದ ಬಂದಿಳು. ಮಡಿ ಉಟ್ಕೊಂಡು ಜಯಶಂಪುರದಿಂದ ಬಸ್ದಾಗ ಕೂತು ಬಂದಾಳ ಆಕೆ. ಎಲ್ಲಿಂದ ಬಂದಿಳು? ಮಡಿ ಉಟ್ಕೊಂಡ ಜಯಶಂಪುರದಾಗ ಮಡಿ ಉಟ್ಕೊಂಡಾಳ. ಅಲ್ಲಿಂದ ಬಸ್ದಾಗ ಕೂತು ಬೈಂದಾಳ. ಯಾದಕ್ಕ? ಆಹಾರ ಕೊಡಕ್ಕೆ ಬೈಂದಾಳ. ಎಂತ ಶಾನ್ಯ ಇರ್ಬೇಕು ನೋಡ್ರಿ ಆಯ್. ಇನ್ನ ಈ ಕಡೆ ಆಹಾರ ತಗೊಂಡು ನಾವ್ ಹೆಂಗಾಗಬೇಕು? ಬರೋಬರ್ತಿಲ್ಲ ನಾ ಹೇಳಿದ್ದ ಏನ್ ಸುಳ್ಳೈತಿ? ನಮಗೆ ನಮ್ಮ ಕ್ಯಾಮರಾಗಳು ಎಲ್ಲ ಕಡೆ ಇದಾವು. ನಮ್ಗಿಂತ ಜಾಸ್ತಿ ದೊಡ್ಡ ದೊಡ್ಡ ಕ್ಯಾಮರಾಗಳು ಇಲ್ಲಿದಾವು. ತಗೊಳ್ಳಿಲ್ಲ ಕರೆ ಬಂದ್ರಿಲ್ಲ ಅವ್ರು. ಇಂಥ ವಿಚಿತ್ರ ಜನ ಬರ್ತಿರ್ತಾವ. ಅವಾಗ ನೀವ ಕೇಳ್ಬೇಕು, ಎಲ್ಲಿಂದ ಬಂದ್ರಿ? ಮಡಿಯಲ್ಲಿ ಉಟ್ಕೊಂಡಿದಿರಿ? ಇಲ್ಲೇ ಉಟ್ಕೊಂಡಿದಿರೋ ಅಥವಾ ಎಲ್ಲಿಂದ ಉಟ್ಕೊಂಡು ಬಂದಿರಿ? ಮಡಿ ಪ್ಲಾಸ್ಟಿಕ್ದಾಗ ತೊಗೊಂಬಂದಿರೋ ಸ್ಟೀಲ್ ಡಬ್ಬಿದಾಗ ತೊಗೊಂಬಂದಿರಿ? ಇದೆಲ್ಲ ಕಾಳಜಿಪೂರ್ವಕ ಮಾಡೋರು ಯಾರ? ನಾವು ಮಾಡಬೇಕು. ಪ್ರತಿ ಕಡೆ ಎಲ್ಲ ಕಾಳಜಿ ಯಾರ್ದಿರ್ಬೇಕು? ನಿಮ್ಮದಿರ್ಬೇಕಿಲ್ಲ. ಹಿಂಗ ಕಾಳಜಿಪೂರ್ವಕ ನಾವು ಮಾಡಿದ್ವು ಅಂತಂದ್ರ ಧರ್ಮಾತ್ಮ ಜೀವಿಗಳು ಯಾರ್ಗತ್ಲೆ? ಆ ಶೆಟ್ಜಿ ಹಂತಿಗತ್ಲೆ. ಎಲ್ಲಿ ಹೋಯ್ತೀಗ? ಮತ್ತ ಕೋತಳಿ ಊರಾಗ ಬಂದಿಲ್ಲ ಮತ್ತೆ ವಾಪಸ್ ನಾವೀಗ. ಶೇಠ್ಜಿ ಹ್ಯಾಂತ ಹೆಂಗಿದ್ಳು? ಯಾರ್ಗತ್ಲಿ? ನಿಮ್ಗತ್ಲಿ ಇಲ್ಲ. ಶೇಠ್ಜಿ ಅಂತ ಬಹಳ ಧಾರ್ಮಿಕ ಇದ್ದಳು ಆಕೆ. ದಿನ ಬಸ್ತಿಗೆ ಪೂಜೆಗೆ ಹೋಗೋದ, ಪೂಜೆ ಮಾಡೋದ, ಅಷ್ಟಕ್ ಮಾಡೋದ, ಸಾಧು ಸಂತರ ಬಂದ್ರಂದ್ರೆ ಅವ್ರ ಚೌಕ ಮಾಡೋದ, ಅವ್ರಿಗೆ ಆಹಾರ ದಾನ ಕೊಡೋದ, ಎಲ್ಲ ಸಾಧು ಸಂತರ ಸೇವಾ ಮಾಡೋದ, ಮಾತಾಜಿಗಳದ್ರ ವಯೋವೃತ್ತಿ ಮಾಡೋದ. ಬಹಳ ಧರ್ಮಾತ್ಮ ಆಕೆ ಹೆಂಡ್ತಿದ್ದಳು ಆಕೆ. ಶೇಠ್ಜಿ ಹೆಂಡ್ತಿದ್ದಳು, ಬಹಳ ಚಲೋ ಇದ್ದಳು ಆಕೆ. ಒಂದು ದಿವಸ ಒಬ್ಬರು ಮಹಾರಾಜರ ಅಲ್ಲಿ ಊರಾಗ ವಿಹಾರ ಮಾಡ್ಕೋತ ಬಂದರು. ಯಾರು ಬಂದರು? ಸುಶಾಂತ್ ಅಲ್ಲ, ಈ ಕಡೆ ನೋಡ್ರಿ, ನನ್ನ ಕಡೆ, ಆ ಕಡೆ ನೋಡಕಿದ್ರಲ್ಲ ಮೊದ್ಲಿಗೆ. ಯಾರು ಬಂದರು? ಮಹಾರಾಜರು ಬಂದರು.
ಮಹಾರಾಜರು ಬಂದು ಕೂಡಲೇ ಹರಹರಗೆ ಬಸ್ತಿಗೆ ಹೋಗಿದ್ಳು. ಹರಹರಗೆ ಮಹಾರಾಜರು ವಿಹಾರ ಮಾಡಿ ಬಸ್ತಿಗೆ ಬಂದಿದ್ರು. ಅವರು ವಿಹಾರ ಮಾಡಿಕೊಂಡ ಮಹಾರಾಜರಲ್ಲಿ ಬಂದು ನೀದರ ಅಂತ ಅಂದ ಕೂಡಲೇ ಲಗೆ ಈಕಿ ಮನಸ್ಸಾಗ ಏನಾಯ್ತು, ಭಾವನಾ ಆಯ್ತು. ಏನ್ ಮಾಡ್ಬೇಕಂತ, ಚೌಕ ಮಾಡ್ಬೇಕು, ಮಹಾರಾಜರಿಗೆ ಆಹಾರ ದಾನ ಕೊಡ್ಬೇಕಂತ. ಮನೆಗೆ ಲಗೆ ಗಡಬಡ್ಲೆ ಮನೆಗೆ ಹೋದಳ. ಜರ ಪೂಜೆ ಮಾಡ್ಲು, ದರ್ಶನ ಮಾಡ್ಲು, ಮತ್ತು ಮನೆಗೆ ಹೋದಳು. ಮನ್ಯಾಗ ಹೋಗಿ ಲಗೆ ಚೌಕ ತಯಾರು ಮಾಡಲು. ಆಹಾರ ಟೈಮ್ ಆಯಿತು. ಹೋಗಿ ನೀರು ಕಮಂಡದಾಗ ನೀರು ಹಾಕಿಳು ಮತ್ತು ಮಹಾರಾಜರಿಗೆ ಹೋಗಿ ನಿವೇದನ ಮಾಡಲು. ಮಹಾರಾಜರ ಶುದ್ಧಿಗೋಸ್ಕರ ನೀರ ಹಾಕಿದೇವ್ರಿ ಕಮಂಡದಾಗ. ಆಹಾರ ಕೇಳ್ರಿ. ಮಹಾರಾಜರದ ನೇಮ ಏನಿತ್ತು, ನಮ್ದೈತೆ ಚಂದಾಬಾಬಾಗಳದ ನೇಮ. ಯಾನ್ ನೇಮ ಐತಿ, ಗಂಡ ಹೆಂಡತಿ ಇದ್ರಂದ್ರನ ಆಹಾರ ತಗೊಳ್ಳೋರು. ನಿಮ್ಮ ಮನ್ಯಾಗಿನವ್ರು ಗಂಡಸ್ರು ಯಾರಾದ್ರ ಚೌಕದಾಗ ಇದ್ರನ ನಾವು ಆಹಾರಕ್ಕೆ ಬರೋ, ಅವ್ರು ಇಲ್ಲದ್ರ ಆಹಾರಕ್ಕೆ ಬರಂಗಿಲ್ಲ. ಅವ್ರದ್ದು ನೇಮ್ ಹಂಗ ಇತ್ತ ಮಹಾರಾಜರದ್ದು ಕೂಡ. ಮನ್ಯಾಗಿನವ್ರು ಯಾರಾದ್ರ ಗಂಡಸರ ಮಡಿ ಉಟ್ಕೊಂಡಿದ್ರ ಇಲ್ಲಿ ಬಿ ಮತ್ತೆ ಮಾಯಾಚಾರ ಮಾಡ್ತಾರ. ಇಲ್ಲಿ ಬಿ ಏನ್ ಮಾಡ್ತಾರು, ಮತ್ ಮಾಯಾಚಾರ. ಇಲ್ಲಿ ವೀರ್ ಸಾಗರ್ ಬರಲಿ, ಸರಳ ಸಾಗರ ಮಹಾರಾಜರು ಬರಲಿ, ಇಲ್ಲಿ 3 ಮಂದಿ ಮಾತಾಜಿಗಳು ಬರಲಿ, ಮನೆಯವ್ರು ಯಜಮಾನ್ರು ಇರಂಗಿಲ್ಲ. ಅಲ್ಲಿ ಇರಂಗಿಲ್ಲ ಅವ್ರು. ಚಂದ್ರಪ್ರಭು ಸಾಗರ ಮಹಾರಾಜರು ಅಲ್ಲಿ ಮತ್ತೆ ನಮ್ಮ ಗುರುಜಿಗಳ ನಂಬರ್ ಬರ್ದಿರ್ತಾರಲ್ಲ ಅಲ್ಲಿ ಎಲ್ಲ ಕ್ರಮ ಸಂಖ್ಯೆ ಗಾಡಿ ನಂಬರ್ ಪ್ಲಾಟ್ಫಾರ್ಮ್ ನಂಬರ್ 1 ಓವರ್ ಏನಾರೇ 2 ಓವರ್ ಏನಾರೇ ಅಲ್ಲಿ ಬರ್ದಿಟ್ಟಿರ್ತಾರು. ನೀರು ಹಾಕ್ಲಾಕ ಬಂದಿರ್ತಾರಲ್ಲ ಅವ್ರು ನೋಡಿ ಹೋಗಿರ್ತಾರು. प्लेटफॉर्म नंबर 1 गाडी कुठली येणार आहे, मुंबईला जाणारी गाडी येणार आहे. ಹಂಗ ಅಲ್ಲಿ ನಂಬರ್ ನೋಡ್ತಾರು. ನಂಬರ್ ನೋಡಿ ಇವತ್ತು ನಮ್ಮಲ್ಲಿ ಚಂದ್ರಪ್ರಭು ಸಾಗರ ಮಹಾರಾಜರು ಬರ್ತಾರ ಅಂತಲೇ ಏನ್ ಮಾಡೋದ, ಗಂಡಗೆ ಫೋನ್ ಮಾಡಿ ಹೇಳೋದು. ಅವಾಗ ಅವ ಬಾಬಾ ಬರ ಮಡಿ ಉಟ್ಕೊಂಡು ಅಟ್ಟು ತನಕ ಇಲ್ಲಿ ಬಿ ಮತ್ತೆ ಮಾಯಾಚಾರ ನಿಮ್ಮದೆಲ್ಲ. ಆಕೆ ಹೆಂಡತಿ ಅಂತಳು, ಮಹಾರಾಜರು ನಾವು ಒಬ್ಬಕ್ಕೆ ಇದೇನ್ರಿ, ನಮ್ಮ ಯಜಮಾನ್ರ ಆಹಾರ ಕುಡ್ಕ ಬರಂಗಿಲ್ರಿ. ಯಾಕೆ ಬರಂಗಿಲ್ಲ ಎಲ್ಲ ಕೇಳ್ತಾರೆ ಮಹಾರಾಜರು. ಮಹಾರಾಜರಿಗೆ ಹೇಳ್ತಾಳಕಿ, ನಮ್ಮ ಗಂಡ ಧಾರ್ಮಿಕ ಇಲ್ಲ, ಬಸ್ತಿಗೆ ಬರಂಗಿಲ್ಲ, ಯಾವಾಗ ಸಾಧು ಸಂತರ ಹತ್ಯಕ್ಕೆ ಹೋಗಂಗಿಲ್ಲ, ಆಹಾರ ದಾನ ಕೊಡಂಗಿಲ್ಲ, ಯಾವಾಗ ಅಭಿಷೇಕಕ್ಕೆ ಬರಂಗಿಲ್ಲ, ಯಾವುದೂ ಧಾರ್ಮಿಕ ಕ್ರಿಯಾದಾಗ ಅವ ಬರಂಗಿಲ್ಲ. ಏನ್ ಮಾಡ್ತಾವ, ದಿನ ಮನ್ಯಾಗಿಂದ ಎದ್ದ ಎಲ್ಲಿ ಹೋತಾ, ಅಂಗಡಿಗೆ ಹೋತಾ, ಅಂಗಡಿಯಿಂದ ಎದ್ದ ಮನೆಗೆ ಬರ್ತಾ, ಇಷ್ಟ ಮಾಡ್ತಾವ. ನಂದು ನೇಮ್ ಐತವ, ನಾ ಇವತ್ತು ಆಹಾರಕ್ಕೆ ಬರಂಗಿಲ್ಲ ಅಂತ ಹೇಳಿಬಿಡ್ತಾರು. ಮಹಾರಾಜರ ಸಂಕಲ್ಪ ಮಾಡ್ಕೊಂಡು ಉಪವಾಸ ಮಾಡಿಬಿಡ್ತಾರೆ. ಆ ದಿವಸ ಗಂಡು ಬರಂಗಿಲ್ಲ ಆಹಾರಕ್ಕೆ. ಬೇರೆದವ್ರ ಮನೆ ಚೌಕ ಇಲ್ಲ ಆಗಿತ್ತು, ಯಾಕಂದ್ರೆ ಈಗ ಮಾಡಿಲ್ಲ ಒಬ್ಬಕ್ಕೆ. 2ನೇ ದಿವಸ ಮಹಾರಾಜರನ್ನ ಆಹಾರಕ್ಕೆ ಮತ್ತೆ ವ್ಯವಸ್ಥೆ ಮಾಡಬೇಕಲ್ಲ. ಅವಾಗ ಮಹಾರಾಜರು ಹೇಳ್ತಾರು, ನಿನ್ನ ಗಂಡನ ಒಂದ್ಸರ್ತಿ ಕರ್ಕೊಂಡು ಬಾ, ನಾ ಎಲ್ಲ ತಿಳಿಸಿ ಹೇಳ್ತೇನೆ ಅವಂಗ. ಕರ್ಕೊಂಡು ಬಾ ಅಂತಂದ್ರೆ ಅವೇನು ಬರ್ಲಾಕ ರೆಡಿ ಇಲ್ಲ. ಇವ್ರು ಮಹಾರಾಜರು ಏನ್ರ ಮಾಡಿ ಎಲ್ಲ ಪ್ರಯತ್ನ ಮಾಡ್ತಾರೆ, ಯಾನೂ ಅದಕ್ಕೆ ಏನಾಗಂಗಿಲ್ಲ, ಗಂಡ ಬಸ್ತಿಗೆ ಬರಂಗಿಲ್ಲ. 2ನೇ ದಿವಸ ಮಹಾರಾಜರ ಕಾಡಿಗೆ ಹೋಗುತ್ನ್ಯಾಗ ಹುಡುಗರಿಗೆ ಹೇಳಿರ್ತಾರಲ್ಲ, ಹುಡುಗರು ಇರ್ತಾರೆ ಅಂತ ಹುಡುಗರಿಗೆ, ಅವ್ರು ಅಂಗಡಿಯಲ್ಲಿ ನಂಗೆ ಅಂಗಡಿ ಕಡೆಗೆ ಕರ್ಕೊಂಡು ನಡಿ ಅಂತ ಹೇಳ್ತಾರೆ. ಏನು ಹೇಳ್ತಾರು, ಅವನ ಅಂಗಡಿ ಕಡೆ ನಮ್ಗೆ ಕರ್ಕೊಂಡು ನಡಿ ಅಂತ ಕಾಡಿಗೆ ಹೋಗೋಣ ಅಂತ ಹೇಳ್ತಾರೆ. ಮಹಾರಾಜರು ಅವನ ಅಂಗಡಿ ಹತ್ತಕ್ಕಿಂದ ಹೋಗಿ ಅಲ್ಲಿ ಅಂಗಡಿ ಹತ್ತಕ್ಕೆ ಹೋಗಿ ನಿಂದಿರ್ತಾರೋ, ಆ ಶೆಡ್ಜಿನ್ ನೋಡಿ ಕರಿತಾರ ಅವನ ಹೊರಗೆ, ಇಲ್ಲಿ ಬಾಪ ಅಂತ ಹೇಳ್ತಾರೆ. ಬರ್ತಾವ ಹೊರಗೆ ಬಂದ ಹೆಂಗೆ ನಿಂದಿರ್ತಾ, ಹೇಳ್ರಿ ಯಾನ್ ಹೇಳ್ರಿ ಮಹಾರಾಜ್ರ, ಯಾಕೆ ಕರೆದ್ರ ನಂಗ, ನಾ ಭಾಳ ಬಿಜಿ ಇದ್ಯಾನ್, ಏನ್ ಮಾಡ್ಕದ ಒಳಗ ವ್ಯಾಪಾರ ಮಾಡ್ಕದ, ನಾ ಭಾಳ ತೇಜುತೈ ನೆನಪಾಗವಳ ನಂಗೆ, ಯಾಕೆ ಆಂಬಲ್ ತೇಜುತೈಗೆ ಯಜಮಾನ್ರಿಗೆ ಫಸ್ಟ್ ಕ್ಲಾಸ್. ಈಗ ನಿನ್ನೆ ಆಚಾರ್ಯಗಳು 100% ಮಾರ್ಕ್ ಕೊಟ್ರಲ್ಲ. ನಿನ್ನೆ ಹರ್ಯಾಗ ಬಂದು ರಾಖಿ ಕಟ್ಕೊಂಡು ಹೋಗಿದಾರ ಅವ್ರು ಇಲ್ಲಿ. ದಿನ ಹರ್ಯಾಗ ಬಸ್ತಿಗೆ ಬರ್ಕದಾರ ಈಗ ಅವ್ರ ಯಜಮಾನ್ರಿಗೆ. ಇಲ್ರಿ ಎದ್ದು ಕೂಡಲೇ ಪೈಲ ಎಲ್ಲಿ ಹೋಗ್ತಿರು, ಅಂಗಡಿಗೆ, ಮೆಡಿಕಲ್ ಶಾಪ್ದಾಗ. ಆದ್ರೆ ಈಗ ದಿನ ಬಸ್ತಿಗೆ ಬರ್ಕಾರ. ಈಗ ಅಲ್ಲಿ ಹೋಗುತ್ನಾಗ ಬರುತ್ನಾಗ ಅಲ್ಲಿ ಹೊರಗೆ ಬಂದು ನಮಸ್ತು ಮಾಡ್ತಾರೆ. ಈಗ ನೋಡಿ ಎಷ್ಟು ನಿಮ್ಗಿಂತ ಚಲೋ ಆಗಿದ್ದಾರೆ ಈಗ ಅವರು. ಹಂಗ ಈಗ ನಿಮ್ಮದು ಬಿಟ್ರಿ. ಈಗ ಅವ ಬಂದು ಹೊರಗೆ ಹೆಂಗ ನಿತ್ತ, ಹೇಳ್ರಿ ಮಹಾರಾಜರು ಯಾಕೆ ಕರೆದ್ರಿ ನಂಗ, ಲಘು ಹೇಳ್ರಿ, ನಾನು ವ್ಯಾಪಾರ ಮಾಡ್ಕೇನ್, ಬಿಸ್ನೆಸ್ ಮಾಡ್ಕೇನ್, ಒಳಗೆ ಗಿರೆಗಳು ಭಾಳ ಅದಾವ, ಲೌಕರ್ ಹೇಳ್ರಿ ನಂಗೆ ಹೋಗ್ಬೇಕು ಒಳಗೆ. ಮಹಾರಾಜರು ಹೇಳ್ತಾರು, ತಡಿಯೋ ಒಂದು ನಿಮಿಷ ತಡಿ, ನಿನ್ನ ಹೆಸರೇನ, ನನ್ನ ಹೆಸರು ಅಮುಕ್ ಐತಿ, ಬಸ್ತಿಗೆ ಯಾಕೆ ಬರಂಗಿಲ್ಲ, ನಂಗೆ ಟೈಮ್, ಬಸ್ತಿಗೆ ಬರ್ಲಕ್ಕ ಏನಿಲ್ಲ ಅವಂಗ ಟೈಮ್ ಇಲ್ಲ. ಹಂಗೆ ಮಾಡಬೇಡು. ಜೈನರ ಜಾತಿಯಾಗ ಹುಟ್ಟಿದಿ, ಜೈನರ ಕುಲದಾಗ ಹುಟ್ಟಿದಿ,
ನೀ ದಿನ ಬಸ್ತಿಗೆ ಬರಬೇಕು. ಒಂದು ಸರ್ತಿರ 24 ತಾಸದಾಗ ಒಂದು ಸರ್ತಿರ ಬಂದು ಬಸ್ತಿಗೆ ಬಂದು ನಮೋಸ್ತು ಮಾಡಿ ಹೋಗ್ತಾ ಬಾ. ಬಸ್ತಿಗೆ ಬಂದ ಮನ್ಯಾಗ ಹ್ಯಾಂತಿ ಚೌಕ ಹಚ್ಚಳು ನಿನ್ನೆ, ನೀ ಇಲ್ಲದಕ್ಕೆ ನಾ ಆಹಾರ ಕೇಳಲಿಲ್ಲ, ನಂದು ಉಪವಾಸ ಆಯಿತು, ಅದಕ್ಕೆ ನಾ ಏನು ಮಾಡಲಿ? ಅವನ ಉತ್ತರ ಏನು ಗುರುಜಿ? ಗುರುಜಿ ನಾ ಏನು ಮಾಡಲಿ? ಮಲ್ಕೋಕಿರಿ ಅನ್ ಮೊಬೈಲ್ದಾಗ ಮೆಸೇಜ್ ನೋಡ್ಕೇರಿ, ಚಾಟಿಂಗ್ ಮಾಡ್ಕೇರಿ, ಇಡ್ಲ ಮೊಬೈಲ್ ದಂಡಿಗೆ ಜರ. ಏನಂದವ? ನಿನ್ನಂದು ಉಪವಾಸ ಆಗಿತ್ತಾನ, ಅದಕ್ಕೆ ನಾ ಏನು ಮಾಡಲಿ? ನಿಮ್ಗೆ ಯಾರು ಉಪವಾಸ ಮಾಡಂದಿರು? ಹೋಗಬೇಕಾಗಿತ್ತು ನೀವು ಆಹಾರಕ್ಕೆ. ಅವಾಗ ಮಹಾರಾಜರು ಅಂತಾರು, ನಂದು ನೇಮ್ ಐತಪ್ಪ, ಮನ್ಯಾಗಿನವ್ರು ಯಾರು ಗಂಡಸರು ಇರಬೇಕು, ಗಂಡ ಹೆಂಡತಿ ಇರಬೇಕು, ಅವ್ರು ಇದ್ರನ ಆಹಾರಕ್ಕೆ ಬರ್ತೇನೋ, ಇಲ್ಲರ ಆಹಾರಕ್ಕೆ ಹೋಗಂಗಿಲ್ಲ, ನನ್ನ ನೇಮ್ ಐತಿ. ನೇಮ್ ನೀವು ಹಿಡಿದು ತಪ್ಪು ಮಾಡಿದಿರಿ, ನಾ ತಪ್ಪು ಮಾಡಿ ಹೇಳಿನೋ ನಿಮ್ಗೆ? ನೇಮ್ ಹಿಡಿಕ್ ನಾ ಹೇಳಿನ ನಿಮ್ಗೆ? ನೀವು ಹಿಡ್ದಿರಿ ನೇಮ, ನಿಮ್ಮ ತಪ್ಪೈತಿ ಅದ, ನೀವು ಅದಕ್ಕೆ ಉಪವಾಸ ಮಾಡಿದಿರಿ, ಅದಕ್ಕೆ ನಾ ಏನು ಮಾಡಲಿ ಅಂತ ಇಂಥ ಜವಾಬ್ ಅವನು, ಇಂಥ ಉತ್ತರಗಳು ಅವನು. ಅವಾಗ ಮಹಾರಾಜರು ಅವ್ನು ತಿಳಿಸಿ ಹೇಳ್ತಾರು, ಹಾಗೆಲ್ಲ ಮಾಡಬೇಡ, ಹುಚ್ಚರತ್ಲೆ ಮಾಡಬೇಡ, ದಿನ ಬಸ್ತಿಗರ ಬರ್ತಬ. ನಂಗೆ ಟೈಮ್ ಸಿಗಂಗಿಲ್ಲ ರೀ ಮಹಾರಾಜರ. ಏನಿಲ್ಲ, ಬಸ್ತಿಗೆ ಏನು ಬರ್ತಿಲ್ಲ, ನೀ ಈ ಹಾದಿಲಿ ಏನು ಹೋತಿಯಲ್ಲ, ಅದಕ್ಕಿಂತ ಏನು ಮಾಡೋದ, ಹಿಂಗೆ ಒಳಗಿನ ಹಾದಿಲಿ ಹೋಗು ಅಂತ ಹೇಳ್ತಾರ ಅವಂಗ. ಆಯ್ತು ನಾಳಿಂದ ನೋಡ್ತಾನಂತಂದು. ಏನಂದ? ನಾಳಿಂದ ನೋಡ್ತಾನು. ಹಿಂಗೆ 4-5 ದಿವಸ ಆಯ್ತದ. ದಿನ ಬರಾವ, ಹಿಂಗೆ ಹೊರಗಿಂದ ಅಲ್ಲಿ ಬರಾವ, ಅಲ್ಲಿ ನಿಂದ್ರಾವ, ಹಿಂಗೆ ಮಾಡವ. ಹಿಂಗೆ ಮಾಡ್ತೀರಂತ ತಿಳ್ಸ್ತಾಯಿ, ಅಲ್ಲಿ ಹಿಂಗೆ ತಳಗ ಹೋಗುತ್ನ್ಯಾಗ ಹಿಂಗ ಶಬ್ಬಾಶ್ ನಿಮ್ಮದೇ ಐತಿ ಆಂಬಲ್ ಕತಿ ಅಂತಿದ. ಹಿಂಗೆ ಮಾಡವ, ಮತ್ತು ಅಂಗಡಿಗೆ ಹೋಗವ. 4-5 ದಿವಸ ಆಯ್ತು. ದಿನ ಮಹಾರಾಜರು ನೋಡ್ತಿದಾರಲ್ಲ. ಮತ್ತೊಂದು ದಿವಸ ಏನು ಮಾಡ್ರು, ಮಹಾರಾಜರಲ್ಲಿ ಹೊರಗೆ ಕಟ್ಟಿ ಮ್ಯಾಗ ಕೂತ್ಕೊಂಡ ಕರೆದಿರ್ಲಿ, ಒಳಗೆ ಬಾ ಅಂತಂದ್ರೆ. ಒಳಗೆ ಬಂದ. ನೋಡು, ಅಲ್ಲೇ ಹಾದಿ ಮ್ಯಾಗ ನಿಂತು ನಮೋಸ್ತು ಮಾಡಿ ಹೊಂಟಿದಿ, ಕೈ ಮುಗಿದು ಹೊಂಟಿದಿ, ಮತ್ತೊಂದು 4 ಹೆಜ್ಜೆ ಒಳಗೆ ಬಾ, 2 ಕೈ ಜೋಡಿಸು, ನಮೋಸ್ತು ಮಾಡಿ ಭಗವಂತರಗ, ಮತ್ತು ಹೋಗ್ತ ಬಾ ಅಂತ ಹೇಳಿದ್ರು. ಏನಾಯ್ತು ಗುರುಜಿ? ಬರ್ತೀರಿ? ಎಲ್ಲಿ ಬಂದಿತ್ತು? ಒಳಗೆ ಬಾ ಅಂದರು. ಅವಂಗೆಲ್ಲ ತಿಳಿಸಿ ಹೇಳಿದ್ರು. ಅವ್ನು ಆಯ್ತು ಮಹಾರಾಜರು ಬರ್ತಾನೆ. ಇದೊಂದು ಹೆಚ್ಚಿನ ಝಡಿತು ಬಂದಿತ್ತು ಅವ ನಮ್ಮ ಊರಾಗ ಮಹಾರಾಜರು ಅಂತ ನಾವು. ಒಳಗೆ ಬಂದ. ಖರೆ ಒಳಗೆ ಬರ್ತ್ಯಾನ್, ನಾಳೆ ನಂಗೆ ಹೇಳೋದಿಲ್ಲ. ಯಾನ? ನಾ ಅಲ್ಲಿಂದ ಇಲ್ಲಿ ಒಳಗೆ ತಕ ಬರ್ತೇನೆ, ನಾಳೆ ನಂಗೆ ಮತ್ತೆ ಹೇಳೋದಿಲ್ಲ. ಯಾನ? ಅಕ್ಕಿ ತಗೊಂಡು ಬಾ ಒಂದು ಮುಟ್ಟಿಗೆ. ನಾ ಯಾಕೆ ಅಕ್ಕಿ ತಂದ ಪಂಡಿತನ್ ಕೊಡ್ಲಿ? ಅಕ್ಕಿ ಬಿಕ್ಕಿ ಯಾನ್ ತರಾಮಿಲ್ಲ. ನಾ ಒಳಗೆ ಬರಾವ, ಕೈ ಮುಗ್ಯಾವ, ಹೋಗಾವ. ಹಂಗೆ ಮಾಡಬೇಡ ಅಂತ ಹೇಳಿದ್ರು. ಅವಂಗೆಲ್ಲ ತಿಳಿಸಿ ಹೇಳಿದ್ರು. ಒಂದು ಮುಟ್ಟಿಗೆ ಅಕ್ಕಿ ಹಾಕಿರಿ ಏನಾಗ್ತೈತಿ ಎಲ್ಲ ತಿಳಿಸಿ ಹೇಳ್ಕದಾರ. ಅವ್ನು ಕೇಳಕ್ಕೆ ತಯಾರ ಇಲ್ಲ. ಲಾಸ್ಟಕ್ಕೆ ಮಹಾರಾಜರು ಏನು ಮಾಡಿದ್ರು, ಸರಿ ನೀ ಅಕ್ಕಿ ಹಾಕಿಬೇಡ, ನಾ ಒಂದು ಹೇಳ್ತೇನೆ ಅದನ್ನರ ಮಾಡ್ತೇನ. ನೋಡು, ರಾಜನ ದರ್ಬಾರ್ದಾಗ ಹೋಗ್ಬೇಕಾದ್ರೆ ಖಾಲಿ ಕೈಲೇ ಹೋಗಬಾರ್ದು. ಹಂಗೆ ಭಗವಂತನ ದರ್ಬಾರ್ದಾಗ ಬರಬೇಕಾದ್ರೂ ಕೂಡ ಖಾಲಿ ಕೈಲೇ ಬರಬಾರ್ದು. ಏನು ಮಾಡ್ಲಿ ಅದಕ್ಕೆ? ಏನಿಲ್ಲ, ನೀ ಖಾಲಿ ನೀ ಅಕ್ಕಿ ಅಂತಂದು ಹಾಕ್ಲಕ್ಕೆ ರೆಡಿ ಇಲ್ಲ, ಹೌದಿಲ್ಲ? ನೀ ಏನು ಮಾಡು, ಮನೆಗಿಂದ ಬರುತ್ನ್ಯಾಗ ಅಂಗಳಾಗಿಂದ ಒಂದು ಮುಟ್ಟಿಗೆ ಮನ್ನ ತಗೊಂಡು ಬರ್ತ ಬಾ. ಏನು ಹೇಳಿದ್ರು? ಮನ್ನ ತಗೊಂಡು ಬಾ. ಪಂಡಿತ ಅಲ್ಲೇ ದಂಡಿಗೆ ನಿಂತಿದ್ದ. ಇದ್ಯಾನ ಮಹಾರಾಜನ ತಲೆ ಕೆಟ್ಟಿತ್ಯೋ, ಈ ಹುಚ್ಚಿಗೆ ಹೇಳಕದಾರ ಮನ್ನ ತಂದು ತಗೊಂಡು ಬಾ ಅಂತ. ಹುಚ್ಚು ತಂದು ಎಲ್ಲ ಮಣ್ಣು ಅಕ್ಕಿಯಾಗ ಹಾಕ್ಯದ. ಮತ್ತು ನಾಳೆ ಮನ್ಯಾಗ ಹ್ಯಾಂತಿ ಕಡೆ ಎಷ್ಟು ಬೇಸ್ಕೊಳ್ಳಿನ ಅಕ್ಕಿ ಹಸನ್ ಮಾಡ್ಲಕ್ಕೆ ಹಚ್ಚಕ. ನಿಮ್ಮ ಊರಾಗ ಪಂಡಿತ ಇಲ್ಲಾಗಿದ್ದಾವ. ಮತ್ತು ಪಂಡಿತ ಒಳಗೊಳಗೆ ಬೇಯ್ಕತ್ತವ. ಮಹಾರಾಜ ಅಂದರು, ಮನ್ನ ತಗೊಂಡು ಬಾ ಮತ್ತು ಬಸ್ತಿಗೆ ಬರ್ತವ ಅಂತಂದ್ರು. ಆಯ್ತು ಬರ್ತಾನಂತ ಅಂದವು. ಪಂಡಿತ್ ಸಾವಕಾಶ ಹೋಗಿ ಮಹಾರಾಜರಿಗೆ ಹೇಳ್ತಾ, ಈ ಕಡೆ ನೋಡ್ರಿ, ಇಲ್ಲಾಗೆ ಪಿಕ್ಚರ್ ಚೇಂಜ್ ಆಗ್ತಿತ್ತು ನಿಮ್ಮದು. ನನ್ನ ಕಡೆ ನೋಡ್ರಿ. ಅವರು ಸೋಲಾಪುರದವ್ರದಾರ. ಹೇಳೇನಿ, ಎಲ್ಲ ಬಾತ್ಮಿ ಹೇಳೇನಿನ. ಅವರು ಸೋಲಾಪುರದವ್ರದಾರ. ನಾಂದ್ರೇದಾಗ ಇವ್ರ ಅನ್ನ ಶುಲ್ಲಕ್ ಮಹಾರಾಜರಾಗಿ ದೀಕ್ಷಾ ತಗೊಂಡಲ್ಲಿ ಆಚಾರ್ಯ ವಿಶುದ್ಧ ಸಾಗರ ಮಹಾರಾಜರ ಸಂಘದಾಗ ಶುಲ್ಲಕ್ ಮಹಾರಾಜರಾಗಿದ್ದಾರಲ್ಲಿ. ಆ ಮಹಾರಾಜರಿಗೆ ಆಚಾರ್ಯ ಶ್ರೀಗಳ ಪ್ರೇಮ್ಲೆ ಡಾಕ್ಟರ್ ಮಹಾರಾಜ ಅಂತ ಹೇಳ್ತಾರೆ ಅವರಿಗೆ. ಅವರು ಪೈಲ ಡಾಕ್ಟರ್ ಇದ್ರು, ಅವರು ಮಹಾರಾಜರಾಗಿದ್ದರು. ಶುಲ್ಲಕ್ ಮಹಾರಾಜರುಗಳ ತಮ್ಮ ಇವರು. ಆಯ್ತು, ಇನ್ನು ನಮ್ಮ ಕಡೆ ಹೋಗುಣ್ಯಾ ನೀನು ಎಲ್ಲ ನಿಮ್ಗೆ ನ್ಯೂಸ್ ಡೀಟೇಲ್ಸ್ ಆಗಿ ಹೇಳ್ಬೇಕು ನಿಮಗೆ. ಇನ್ನು ಆ ಕಡೆ ನೋಡ್ಕಾರ. ಈಗ ಅವ್ರು ಯಾರ, ಇವ್ರದ್ದು ಹೇಳಿದ್ರಿ, ಅವ್ರು ಯಾರ, ಅವ್ರ ಮನ್ಯಾಗಿನ ಅವ್ರ ಪರಿವಾರದಾರ ಅಂತ ತಿಳ್ಕೊರಿ. ಮತ್ತು ನಮ್ಮ ಪಿಕ್ಚರ್ ಚಾಲೂ ಮಾಡಿ ಈ ಕಡೆ. ಯಾನ್ ಹೇಳೋದು ಇವ್ರಿಗೆ ಹೆಂಗಸರಿಗೆ. ಆಶೀರ್ವಾದ.
ಎಲ್ಲಿ ಬಂತು? ಮಣ್ಣು ತಗೊಂಡು ಬರೋದಾ ಅಂತ ಹೇಳಿದ್ರು. ಹಾ, ಅಲ್ಲಿ ನೋಡ್ರಿ, ಅಲ್ಲಿ ಮಣ್ಣು ತಗೊಂಡು ಬರೋದಂತ ಹೇಳಿದ್ರು. ಅಷ್ಟ್ರಾಗ ಸಾವಕಾಶ್ ಪಂಡಿತ್ ಬಂದು ಮಹಾರಾಜರ ಕಿವ್ಯಾಗ ಹೇಳ್ತಾ, ಏನಂತ ಹೇಳ್ದ? ಮಹಾರಾಜರ ಅವ್ನ ಮಣ್ಣು ತಗೊಂಡು ಬಾ ಅಂತ ಹೇಳ್ಕದೇರಿ. ಅವ್ ಮಣ್ಣು ತಂದು ಎಲ್ಲ ಟೇಬಲ್ ಮ್ಯಾಗ ಅಕ್ಕ್ಯಾಗ ಹಾಕ್ಯ, ಅವ್ನು ತಿಳಿಸಿ ಹೇಳ್ರಿ ಅವ್ನು ಮಣ್ಣು ತಂದು ಎಲ್ಲಿ ಹಾಕೋದಂತ. ಮತ್ಲಾಗೆ ಮಹಾರಾಜರು ಹೇಳಿದ್ರು ಅವ್ನು, ನೋಡು ಬಾಬಾ, ಮಣ್ಣು ತಂದ್ರೆ ಬಿ ಟೇಬಲ್ ಮ್ಯಾಗ ಹಾಕಬೇಡ, ಅಲ್ಲೊಂದು ದಂಡಿಗೆ ಮೂಲ್ಯಾಗ ಒಗಿತ್ತು ಬಾ ಅಂತ ಹೇಳಿದ್ರು. ಏನಂದ್ರು? ಒಂದು ಮೂಲ್ಯಾಗ ಮಣ್ಣ ಒಗಿತ್ತು ಬಾ, ಮತ್ತು ದಿನ ಬಸ್ತಿಗೆ ಬಂದು ನಮಸ್ತು ಮಾಡಿ ಹೋಗ್ತು ಬಾ ಅಂತಂದ್ರು. 2 ದಿವಸ ಆಯಿತು. ಮಹಾರಾಜರ ವಿಹಾರಾಗಿ ಎಲ್ಲಿಂದ ಹೋದ್ರು. ಅವರು ಹೋದ್ರು. ನಂತರ ಒಂದು 5-6 ತಿಂಗಳಾಯ್ತು. 5-6 ತಿಂಗಳಾಗಿ ಮತ್ತೆ ವಿಹಾರ ಮಾಡ್ಕೊಂಡ ಮತ್ತೆ ಊರಿಗೆ, ಯಾವ ಊರ? ಕೋತಳಿ. ಮರ್ತಿದ್ರಿ ಆಂಬಲ ಇನ್ನ? ಕೋತಳ್ಯಾಗ ಮತ್ತೆ ವಿಹಾರ ಮಾಡ್ಕೊಂಡು ಬಂದರು. ತಿಳಿಕೈತೆ ಅಂತ ದೇಶಮನೆಗೆ ಹಾಕಿ ನಿಮಗೆ ಯಾನಿಲ್ಲ. ವಿಹಾರ ಮಾಡ್ಕೊಂಡು ಎಲ್ಲಿ ಬಂದರು? ಕೋತಳಿಗೆ ಬಂದರು. ಬಂದು ಕೂಡಲೇ ಮಹಾರಾಜರ ಭಗವಂತ ದರ್ಶನ ಮಾಡಿದ್ರು. ನಮಸ್ತೆ ಎಲ್ಲ ಮಾಡ್ರಿ, ಎಲ್ಲ ದರ್ಶನ ವಿಧಿ ಎಲ್ಲ ಆಯಿತು. ದರ್ಶನ ವಿಧಿ ಆಗನ ಸಾವಕಾಶ ಆ ಮಹಾರಾಜರ ಪಂಡಿತರಿಗೆ ಬಾ ಅಂತಂದ್ರೆ ಈ ಕಡೆ ಪಂಡಿತ್ ಕರೆದ್ರು. ಪಂಡಿತ್ ಕರೆದ್ರು. ಪಂಡಿತ್ ಕೇಳ್ತಾರು, ನಾವು ಶೇಠಜಿಗೆ ದಿನ ಬಸ್ತಿಗೆ ಬರಕ್ಕೆ ಹೇಳಿದ್ನಲ್ಲ, ಅವ್ ದಿನ ಬರಕಿದಾನೆ ಬಸ್ತಿಗೆ, ಕೇಳಕಿದ್ರಿ ನೀವು ಮತ್ತಿದ? ಅಲ್ಲಿ ನೋಡ್ರಿ, ಅಲ್ಲಿ ಮಣ್ಣಿನ ಡಿಗ್ಲಿ ನಾವೇ ಬೇಕಂತ ಸ್ವಚ್ಛ ಮಾಡಿಲ್ಲ. ನಿಮಗೆ ನೋಡಬೇಕು, ನಿಮಗೆ ತೋರಿಸ್ಬೇಕು ಅಂತ ನಾ ಹಂಗೆ ಇಟ್ಟಿದ್ದಾನೆ ಮಣ್ಣಿನ ಡಿಗ್ಲಿ ಅಂತ ಹೇಳಿದ್ರು ಅವರು. ನೋಡೋದು ಮಣ್ಣಿನ ಡಿಗ್ಲಿ ಮಹಾರಾಜರು ಇಷ್ಟೆಲ್ಲ ತಂದು ಮಣ್ಣು ಒಗದ್ದ, ಎಂಥ ಶಾನ್ಯ ಹುಚ್ಚಿಗೆ ಹೇಳಿದ್ರಿ ನೀವು, ದಿನ ತಂದು ಒಂದು ಮುಟ್ಟಿಗೆ ತಂದು ಮಣ್ಣು ಹಾಕದ ಅಲ್ಲಿ ಅಂತ ಹೇಳಿದ್ರು. ಅವ್ನು ಮಣ್ಣು ಹಾಕದ ಅವನು ಕರಿ ಅಂತಂದ್ರೆ ಜರ ಹೋಗಿ ಅಲ್ಲೇ ಬಸ್ತಿ ತಳಗ ಅಂಗಡಿತ್ತು. ಯಾರ್ದ? ತೇಜು ತಾಯಿಗೊಳ್ದಲ್ಲ ನೀವು ಲಗೆ. ಮತ್ತೆ ಅವ್ರ ಕಡೆ ನೋಡ್ಕಿದಿರಿ? ತೇಜು ತಾಯಿಗೊಳ್ದಲ್ಲ. ತೇಜು ತಾಯಿನ ಗಂಡ ಭಾಳ ಚಲೋದ ಪಾಪ. ದ್ಯಾವ್ರ ಅಂತಾವೆ ನಾವು, ದ್ಯಾವ್ರ ಅಂತಾವ್. ಏಕದಮ್ ಸಾದಾ ಸೋಫಾ ಗರೀಬ್, ಏಕದಮ್ ಶಾಂತ ಸ್ವಭಾವಿ ಇದೇನಿಲ್ಲ. ತೇಜು ತಾಯಿನ ಜರ ವಾಂಡದಾಳ. ಅಲ್ಲೇ ಹೋಗಿ ಕರ್ಕೊಂಡು ಬಂತಂದ. ಪಂಡಿತ್ ಹೋದ್ 4 ಬೈಕೋತ ಹಾದಿ. ಮಹಾರಾಜ ಬಂದಿನ ಮತ್ತೆ ನಂಗೆ ಏನೇನು ಕೆಲಸ ಮಾಡಕ್ಕೆ ಹಸ್ತ ಯಾಂಬಲ ಅನ್ಕೋತ ಹೋಗಿ ಆ ಶೆಡ್ಜಿನ ಕರ್ಕೊಂಡ ಬಂದ. ಶೆಡ್ಜಿ ಬಂದ ಒಳಗ. ಶೆಡ್ಜಿ ಬಂದ. ಶೆಡ್ಜಿ ಕೇಳಿದ್ರೆ, ದಿನ ಬಸ್ತಿಗೆ ಬರ್ತೀಯಲ್ಲ? ಶೆಡ್ಜಿ ಬಿ ಕೈ ಮಾಡಿ ತೋರಿಸ್ದ. ಅಲ್ಲಿ ನೋಡಲ್ಲ ಮಣ್ಣು ಡಿಗ್ಲಿ ಮಾರಾದ್ರ ಅಂತಂದು ನಾವು. ನಾ ಇಷ್ಟು ತಂದು ಮಣ್ಣು ಹಾಕಿದೆ ಅಂತ ದಿನ ಅಲ್ಲಿ. ನೋಡ್ರಲ್ಲ ಮಣ್ಣು. ನಾವು ಪಂಡಿತ್ ಬಿ ಶಾನ್ಯ ದಿನ ಹೇಳ್ತೇನೆ ಸ್ವಚ್ಛ ಮಾಡತ್ತ, ಅವ್ ಸ್ವಚ್ಛ ಬಿ ಮಾಡಿಲ್ಲ. ಅಲ್ಲಿ ಹಂಗ ಮಣ್ಣು ಐತಿ ನೋಡ್ರಿ, ಅಷ್ಟು ಮಣ್ಣು ತಂದು ಹಾಕಿದೇನಿಲ್ಲ ತಂದು. ಮಣ್ಣು ಎಷ್ಟಾಗಿತ್ತು ಗೊತ್ತೇನು? ಒಂದು ಟ್ಯಾಕ್ಟರ್ ತುಂಬಷ್ಟು ಮಣ್ಣಾಗಿತ್ತು ಅಲ್ಲಿ. ಎಷ್ಟಾಗಿತ್ತು? ಒಂದು ಟ್ಯಾಕ್ಟರ್ ತುಂಬಷ್ಟು ಮಣ್ಣಲ್ಲಿ ಗೋಳೆ ಆಗಿತ್ತು. ಪಂಡಿತ ಹನಿ ಹನಿ ಬಡ್ಕೊಳ್ಕತ್, ಇಂಥ ಮಹಾರಾಜರು ದಿನ ಬರ್ಬೇಕು ನಮ್ಮ ಬಸ್ತಿಗೆ ಅನ್ಕತ್. ಮಹಾರಾಜರು ಅಂದರು ಶೆಟ್ಜಿಗೆ, ಇಷ್ಟು ತಂದು ನೀ ಮಣ್ಣು ಹಾಕಿದಿ ಅಂತಂದ್ರೆ ನಿನ್ನ ಮನೆ ಮುಂದೆ ಬಿ ಅಷ್ಟು ಡಬರೆ ಬಿದ್ದಿರ್ಬೇಕಲ್ಲ. ಯಾರಂದ್ರು? ಇಷ್ಟು ಮಣ್ಣು ತಂದಿಲ್ಲಿ ಹಾಕಿದಿ ಅಂತಂದ್ರ ನಿನ್ನ ಮನೆ ಮುಂದೆ ಬಿ ಅಷ್ಟು ಡಬರೆ ಬಿದ್ದಿರ್ಬೇಕಲ್ಲ. ಅವಾಗ ಶೆಟ್ಜಿ ವಿಚಾರ ಮಾಡ್ಕತ್ತ, ಅವ್ನು ತಲೆ ಕೆರ್ಕೊಳ್ಕತ್ತು. ಹೋಂದಲ್ಲ, ನಾವು ವಿಚಾರ ಮಾಡಿಲಿತ್ತು ನನ್ನ ಕತ್ತಾವ್. ವಿಚಾರ ಮಾಡ್ತಾವಾಗ, ಇಲ್ರಿ ಮಹಾರಾಜರ, ನಮ್ಮ ಮನೆ ಮುಂದೆ ಡಬರೆ ಬಿದ್ದಿಲ್ಲ. ಯಾಕೆ ಬಿದ್ದಿಲ್ಲ? ಆವಾಗ ಅವ್ನು ಶೆಟ್ಜಿ ವಿಚಾರ ಮಾಡ್ಕತ್, ನಾ ಇಷ್ಟು ಮಣ್ಣು ತಂದಿಲ್ಲಿ ಹಾಕಿದಾನಂತಂದ್ರ ಇಷ್ಟು ಡಬರೆ ಅಲ್ಲಿ ವಿಚಾರ ಮಾಡ್ರಿ. ಈಗ ನಗಬೇಡ್ರಿ, ಚಿಂತನೆ ಮಾಡ್ರಿ. ಈಗ ಇಷ್ಟು ತನಕ ನಗಾಡ್ರಿ, ಧುಮ್ಡಿ ಹಾಕಿರಿ, ಎಲ್ಲ ಆಯ್ತು. ಇನ್ನು ಚಿಂತನೆ ಮಾಡ್ರಿ. ದೃಷ್ಟಾಂತದಾಗ ದ್ರಾಷ್ಟಾಂತ ಏನಿತ್ತು ತಗೊಳ್ಬೇಕು ನಾವು. ಆ ಶೆಡ್ಜಿ ಕೇಳೋಣ. ಶೆಡ್ಜಿ ಚಿಂತನೆ ಮಾಡ್ಕತ್ತ, ವಿಚಾರ ಮಾಡ್ಕತ್ತ, ಇಷ್ಟು ಡಬರೆ ಇಷ್ಟು ಮಣ್ಣು ಎಲ್ಲಿ ತಂದು ಒಗದ್ದಾನಂತಂದ್ರೆ ನನ್ನ ಮನೆ ಮುಂದೆ ಇಷ್ಟು ಡಬರೆ ಬೀಳ್ಬೇಕಾಗಿತ್ತಲ್ಲ, ಅದರ ಮನೆ ಮುಂದೆ ಡಬರೆ ಬೀಳಾಗಿತ್ತು. ನಾ ಎಷ್ಟು ಮೂರ್ಖ ಇದೆಯನ್ನ, ನಾ ಎಷ್ಟು ಅಜ್ಞಾನಿ ಇದೆಯನು. ಒಂದು ಮುಟ್ಟಿಗೆ ಅಕ್ಕಿ ತಂದು ಬಸ್ತಿಗೆ ಹಾಕ್ಲಾಕ ನನಗೆ ಆಗಲಿಲ್ಲ, ಇಷ್ಟು ತಂದು ಮಣ್ಣು ಹಾಕಿದೆನು, ನನ್ನಂತ ಎಷ್ಟು ದೊಡ್ಡ ಪಾಪಿ ಇದೆನ್ನ ಅಂತ ಅವ ಯಾರು ಮಾಡ್ಕೊಳ್ಕತ್ತ? ಆಲೋಚನೆ ಮಾಡ್ಕೊಳ್ಕತ್ತ ಅವ್ನು ಸ್ವಂತಕ್ಕೆ. ಚಿಂತನೆ ಮಾಡ್ರಿ. ಇಲ್ಲಿ ಕೋತಳಾಗಿರೋರು ನೀವೆಲ್ಲರೂ ಕಲ್ಲಿನ ಬಸ್ತಿ ಕಟ್ಟಕಿದೆ ನಾವು. ಸಿಮೆಂಟದಲ್ಲ,
RCCL ಕಲ್ಲಿನ ಬಸ್ತಿ ಕಟ್ಟಕಿದೆವು. ಕಲ್ಲಿನ ಬಸ್ತಿ ಅದನ್ನು ಸಣ್ಣದ ಕಟ್ಟಕತ್ತಿಲ್ಲ, ವಿಶಾಲವಾಗಿ ದೊಡ್ಡದಂತ ಕಲ್ಲಿನ ಬಸ್ತಿ ಕಟ್ಟಕಿದೆವು. ನಿನ್ನೆ ಆಚಾರ್ಯಗಳು ಹೇಳ್ಕತ್ತಿರಲ್ಲ ಪ್ರವಚನದಾಗ, 3-4 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂತ ದೊಡ್ಡ ಬಸ್ತಿ ಕಟ್ಟೋದು ನಾವು ಇಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ದೆವು. ಅದ್ರ ಮ್ಯಾಗ ಚಾತುರ್ಮಾಸ ಮಾಡ್ಕಿದ್ದೇವೆ. ಇಲ್ಲಿ ಚಾತುರ್ಮಾಸದಾಗ 3 ಜನ ಮಹಾರಾಜರಿದಾರು, 3 ಜನ ಮಾತಾಜಿಗಳಿದಾರು. ಇನ್ನೊಂದು ಚಾನ್ಸ್ ಐತಿ ನಿಮಗೆ, ಮತ್ತೆ ಹೇಳೇನ್ ಬೇಡ, ಇನ್ನೊಂದು ಸಂಧಿ ಸಿಗೋದೈತಿ ನಿಮಗೆ, ಹೇಳೇನ್ ಬೇಡ, ಏನು ಸಸ್ಪೆನ್ಸ್ದಾಗ ಇಡೋನು ಇನ್ನೊಂದು 2 ದಿವಸ ಹೇಳಿ. ಭಾವ ಮಾಡ್ರಿ ನೀವೆಲ್ಲರೂ ಏನ ಗುಂಪ ಅಲ್ಲ, ನೀವೆಲ್ಲರೂ ಭಾವ ಮಾಡ್ರಿ. ಇಲ್ಲಿ ಮೊನ್ನೆ ಹೆಂಗೆ ದೀಕ್ಷಾ ಐತ್ಲ ಪಾರ್ಶ್ವನಾಥ್ ದಿರವಾನ್ ಲಾಡೋಕ, ಹಂಗೆ ಮೊನ್ನೆ ಆಚಾರ್ಯಗಳು ಹೇಳಿದಾರಲ್ಲ ಸ್ಟೇಜ್ ಮ್ಯಾಗ. ಏನ್ ಹೇಳಿದರು? ಹೊರಗೆ ಸ್ಟೇಜ್ ಹಾಕ್ಲಕ್ ಹತ್ತೋದ್, ಪೆಂಡಲ್ ಹಾಕ್ಲಕ್ ಹತ್ತೋದ್. ಈ ಪೆಂಡಲ್ದಾಗ ಈ ಸ್ಟೇಜ್ ಮ್ಯಾಗ ಕಾರ್ಯಕ್ರಮ ಆಗೋದಿಲ್ಲ ಹೇಳಿದಾರೇನಿಲ್ಲ? ಹಂಗ ಭಾವ ಮಾಡಿರಿ ದಿನ ನೀವು. 3 ಮಂದಿ ನಮಗೆ ಸಾಕಾಗವಾರ ಮಹಾರಾಜರ, ಇನ್ನ ಮಹಾರಾಜರ ಒಬ್ರು ಬರ್ಬೇಕು, 2 ಮಂದಿ ಬರ್ಬೇಕು, 3 ಮಂದಿ ಬರ್ಬೇಕು, 4 ಮಂದಿ ಬರ್ಬೇಕು. ಎಷ್ಟು ಹೇಳ್ರಿ? ಎಷ್ಟು ಬಂದಟ್ಟು ಬರ್ಲೆ ಕಡೆ. ನೋಡ್ರಿ, ಪುಣ್ಯ ಸಂಪಾದನೆ ಮಾಡಕಾಕ ಅವಕಾಶ ಸಿಕ್ಕಾಗ, ನಿಮಿತ್ತಿಗಳು ಸಿಕ್ಕಾಗ ಅದನ್ನ ನಾವು ಕಾಲಿಂದ ಯಾವತ್ತೂ ಒದಿಕ ಹೋಗಬಾರದಿಲ್ಲ. ಮಹಾರಾಜರುಗಳಿಗೆ ಮಾತಾಜಿಗಳಿಗೆ ಆಹಾರ ದಾನ ಕೊಟ್ಟಾಗ ನಿಮ್ಗೆ ಸಂತೋಷ ಆಗ್ತಿತ್ತಿಲ್ಲ, ತೃಪ್ತಿ ಆಗ್ತಿತ್ತಿಲ್ಲ? ಹೇಳ್ರಿ ನೋಡೋನು, ಖರೆ ಹೇಳ್ರಿ, ಜೋರ್ಲೆ ಹೇಳ್ರಿ ಅಂತ ಆಗ್ತೈತಿ? ಇಲ್ಲಪ್ಪ, ನಮ್ಮ ಮನ್ಯಾಗಿಂದ ಎಲ್ಲ ಖಾಲಿ ಮಾಡ್ಕೊಂಡು ಹೋದ್ರಿ ಅವ್ರನ್ನ, ಹಿಂಗೇನು ಅನಿಸ್ತೈತಿ? ನಮ್ಮ ಟೈಮ್ ಎಲ್ಲ ವೇಸ್ಟ್ ಮಾಡಿದ್ರೆ ಇವ್ರು, ಹಿಂಗೆಲ್ಲ ಅನಿಸ್ತೈತಿ? ಸಂತೋಷ ಆಗ್ತಿತ್ತಿಲ್ಲ? ಹಂಗ ಇಲ್ಲಿ ಹೇಳ್ತಾರೋ, ಮನ ಮೇ ಸಂತೋಷ ನ ಹೋತೋ ಸಭಿ ಕೋ ಕಷ್ಟ ಹೇ. ಮನಸ್ಸಿನೊಳಗ ಸಂತೋಷ ಯಾವಾಗ ಆಗ್ತೈತಿ ಅಂತಂದ್ರ, ದಾನ ಧರ್ಮ ಮಾಡಿದಾಗ, ಸಾಧು ಸಂತರ ಸೇವೆ ಮಾಡಿದಾಗ, ಧರ್ಮದ ಸೇವೆ ಮಾಡಿದಾಗ, ಧರ್ಮದ ರಕ್ಷಣೆ ಮಾಡಿದಾಗ ಇಲ್ಲಿ ಒಳಗಡೆ ಆತ್ಮತೃಪ್ತಿ ಆಗ್ತೈತಿ. ಆ ಆತ್ಮತೃಪ್ತಿ ಅಂದ್ರನ ನಿಜವಾದ ಸಂತೋಷ ಐತಿ. ಇಲ್ಲದಿದ್ರ ಜೀವನ ವ್ಯರ್ಥ ಐತಿ. ಅದಕ್ಕೆ ವಿಚಾರ ಮಾಡ್ರಿ. ಇಲ್ಲಿ ಮತ್ತೊಂದು ವಾಕ್ಯ ಹೇಳ್ತಾರೆ, ನಾನು ದಿನ 5 ಆಗಿಲ್ಲ, ಇಲ್ಲಿ ನಾ 5 ಕಡೆ ನೋಡ್ಕನ ಕಡೆ ಇನ್ನು ಟೈಮಿಂಗ್ ಕೊಟ್ಟಿರಿ ನೀವು, ಪೈಲಾನ 5 ತನಕ ಹೇಳೋದಂತ. ಇಲ್ಲಿ ಏನ್ ಹೇಳ್ತಾರೆ ಮತ್ತೊಂದು ವಿಚಾರ, ಭೀತರ್ ಮೇ ಲೋಭ ನ ಹೋತೋ, ಭೀತರ್ ಮೇ ಲೋಭ ನ ಹೋತೋ आवश्यक वस्तु अपने आप प्राप्त होती है. ಒಳಗಡೆ ನಮಗ ಲೋಭ ಇಲ್ಲಾಗಿತ್ತು, ಆಸಕ್ತಿ ಇಲ್ಲಾಗಿತ್ತು, ಆಸೆ ಆಕಾಂಕ್ಷೆಗಳಿಲ್ಲಾಗಿತ್ತು ಅಂತಂದ್ರ ಅವಶ್ಯಕ ವಸ್ತುಗಳ ನಮಗೆ ಆಟೋಮೆಟಿಕ್ ನಮಗೆಲ್ಲ ಸಿಗ್ತಿರ್ತಾವ. आवश्यक वस्तुएं अपने आप प्राप्त होती है, क्योंकि वस्तु का लोभ ही वस्तु की प्राप्ति में बाधक निर्माण करता रहता है. ಏನ್ ಹೇಳ್ತಾರೆ ಲಾಸ್ಟ್ ಕ? ಯಾಕಂದ್ರ ವಸ್ತುವಿನ ಬಗ್ಗೆ ಇರುವಂತ ಲೋಭ ನಮಗ ಆ ವಸ್ತುವಿನಲ್ಲಿ ಬಾಧೆ ಉಂಟು ಮಾಡ್ತಾ ಇರ್ತೈತಿ, ಅಲ್ಲಿ ಆ ವಸ್ತುವಿನ ನಮ್ಮನ್ನ ದೂರ ಮಾಡ್ತಾ ಇರ್ತೈತಿ ಅಂತ ಹೇಳ್ತಾರೆ. ಇಲ್ಲಿ ಯಾವ್ದು ಬಿ ಲೋಭ ಇಟ್ಟುಕೊಳ್ಳೋದಿಲ್ಲ. ನಿನ್ನೆ ಆಚಾರ್ಯಗಳದ ಆಹಾರ ಐತಲ್ಲ, ಎಲ್ಲಿ ಆಯ್ತು ಆಹಾರ? ಎಲ್ಲಿ? ಬಬರ್ 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 ಅಣ್ಣ ಬಬ್ಬರ್ ಮಣ್ಣಿಲ್ಲ, ಗುರುಜಿ ಬಬರ್ ಬರ್ದಿದ್ರ ಅಲ್ಲಿ, ಬಬರ್ ಬಬ್ಬರ್ ಬಬ್ಬರ್ ಬಬ್ಬರ್ಗಳ ಮನ್ಯಾಗ ಆಹಾರ ಆಯ್ತು. ನಾ ಬಬ್ಬರ ನಾ ಇಲ್ಲಿ ಪೈಲ ಒಂದು ಬರ್ತೀನಲ್ಲ, ಇಲ್ಲಿ ಬ್ರಹ್ಮಚರ್ಯ ಅವಶ್ಯದಾಗ ಬರ್ತೀನಿ. ನಿಮ್ಗೆ ಯಾರಿಗೆ ಗೊತ್ತಿತ್ತೇನು ಬ್ರಹ್ಮಚರ್ಯ ಅವಶ್ಯದಾಗ ನಾ ಇಲ್ಲಿ ಬಂದಿದ್ದೆಲ್ಲ ನೋಡಿದ್ರೆ ನಾನು? ನೀವು ನಿಮ್ಗೆ ಖರೆ ಹೇಳೇನು ಇವತ್ತು? ಬಿಭೂತೈ ಗೊತ್ತಿತ್ತು. ಬಿಭೂತೈಗಳ ಮನ್ಯಾಗ ನಾ ಹೋಗಿದ್ದಾನ, ಬಿಭೂತೈ ಮಾಲತೆಗಳ ಮನೆಗೆಲ್ಲ ಹೋಗಿದ್ದಾನ. ಕುಬೀರ ಮಾಮಗಳ ಮನೆಗೆ ಭೀ ಒಂದು ಸರ್ತಿ ಹೋಗಿದ್ನ, ವಾಸಕ್ಕೆಲ್ಲ ಕರ್ಕೊಂಡು ಹೋದಾಗ. ನನ್ನ ದೀಕ್ಷಾ ನಿಮ್ಮ ಕೋತಳಿದಾಗ ಫಿಕ್ಸ್ ಆಗೈತಿ. ಎಲ್ಲಾಗೈತಿ? ಎಲ್ಲಿ ಹೇಳ್ರಿ? ಅಲ್ಲಿ ಗುಂಪಾದಾಗ, ಬಸ್ತಾಗಲ್ಲಿ ಗುಂಪ ಇದಲ್ಲ, 2 ಗುಂಪ. ಅಲ್ಲಿ ಈಚೆ ಕಡೆ ಫಸ್ಟ್ ನಂಬರ್ ಗುಂಪಾದಾಗ ಆಚಾರ್ಯಗಳಿದ್ರು, ಅಲ್ಲಿ ದರ್ಶನಕ್ಕೆ ಬಂದಿದ್ನು. ಆಚಾರ್ಯಗಳು ನನ್ನ ದೀಕ್ಷಾ ಫಿಕ್ಸ್ ಮಾಡಿದ್ರೆ ನಿಮ್ಮ ಕೋತಳಿದಾಗ. ಅವಾಗಿಂದ ನೀವು ಬಬ್ಬರೆಲ್ಲ ಇದಾರಲ್ಲ, ಇವರೆಲ್ಲ ನಮ್ಗೆ ಅವಾಗಿಂದ ದೋಸ್ತರು ಇವ್ರು ನಮಗೆ. ಅವಾಗ ನಮಗೆಲ್ಲ ಪರಿಚಯ. ಬಬ್ಬರ ನಮ್ಗೆ ಇಲ್ಲಿ ಮುಂದೆ ಅಭಿದಲ್ಲ, ಅಭಿ ಅವ್ರು ಅವು ಇದಾರೆ ನೋಡ್ರಿ, ಇಲ್ಲಿ ಅಭು ಅಂತೀರಿ ನೋಡ್ರಿ, ಅಭು ಇವರೆಲ್ಲ ನಮ್ಗೆಲ್ಲ ಅವಾಗಿಂದ ಪರಿಚಯ ನಮಗೆಲ್ಲ ಇವರು. ಅವ್ರ ಆಮೇಲೆ ನಮಗೆ ಧಡೆಲ್ ಅಕ್ಷಯ, ಇವರೆಲ್ಲ ನಮ್ಗೆ ಅವಾಗಿಂದ ಪರಿಚಯ. ಇವು ಬಬ್ಬರ ನಿನ್ನೆಲ್ಲ ಅವ್ರ ಆಹಾರ ನಡೆದಿತ್ತು ಆಚಾರ್ಯಗಳದ. ಅಲ್ಲಿ ಮೊನ್ನೆ ನಂದು ಆಹಾರ ಆಗಿತ್ತು, ನೀವು ನಂಗೆ ಮೋಸ ಮಾಡಿದ್ರೆ ಅನ್ಕತ್ತಾವ.
ನಾ ಇಲ್ಲದಾಗ ನೀವು ಬಂದು ಆಹಾರ ಮಾಡಿ ಹೋಗಿದ್ರಿ, ನೀವು ಮತ್ತೊಮ್ಮೆ ನಮ್ಮ ಮನೆಗೆ ಆಹಾರಕ್ಕೆ ಬರ್ಬೇಕಂತಂದ. ನಾ ಏನು ಒಮ್ಮೆ ಆಯ್ತಲ್ಲ, ನಂಬರ್ ಮುಗಿತಲ್ಲ, ನಿಮ್ಮದು ನೇಮ್ ಇಲ್ಲ ಅದ, ನೇಮ್ ಯಾರ್ದೈತಿ? ಆಚಾರ್ಯಗಳ್ದೈತಿ. ನೀವು 2-3 ಸರ್ತಿನೂ ಬರ್ಬೋದು ಚಾತುರ್ಮಾಸದಾಗ ಅಂತಂದು ನಾವು ನೋಡು. ನಾ ಆಯ್ತಾನೆ ವಿಚಾರ ಮಾಡಿ ಭಾವನೆ ಮಾಡ, ಏನು ನಾ ಬೇಕಂತ ಎಂದ ಕರ್ ಹಿಡ್ಕೊಂಡು ಅವ್ರ ಮನೆ ಕಡೆನೂ ಹೋದ್. ನಿಂಗೆ ಎಕಡೆ ಹೋದ್ನು? ನಾ ಮೋಸ ಮಾಡಿಲ್ಲ. ನಾ ಏನ್ ಮಾಡ್ನು, ಬೇಕಂತ ಕರ್ ಹಿಡ್ಕೊಂಡು ಇಲ್ಲಿ ಬಸ್ತಾಗಿಂದ ಅವ ಪಾಪ ಅಷ್ಟು ಭಕ್ತಿಯಿಂದ ಕರಿಕದ. ಇನ್ನು ನೋಡುನ ಅಲ್ಲಿ ನನ್ನ ಪುಣ್ಯದ ಪರೀಕ್ಷೆ ನೋಡುನು, ಅವನ ಪುಣ್ಯದ ಪರೀಕ್ಷೆ ನೋಡುನ ಅಂತ ಏನು ಕರ್ ಹಿಡ್ಕೊಂಡು ಮತ್ತ ಈ ಕಡೆ ಹೋಗೋದು. ನಂಗೆಲ್ಲ ನಂಬರ್ ಬರ್ದಿರ, ದೂಸರಾ ನಂಬರ್ ಪ್ಲಾಟ್ಫಾರ್ಮ್ ವೀರ್ ಸಾಗರ್ ಗುರುಜಿಗಳು ಬರ್ದಿಟ್ಟಿದ್ರಲ್ಲ ಅಲ್ಲಿ. ನಾ ಕಡೆ ನೋಡಿಲ್ಲ, ನಾ ಡೈರೆಕ್ಟ್ ಕರ್ ಹಿಡ್ಕೊಂಡು ಮತ್ತೆ ಹಿಂಗೆ ಸುತ್ತಾಕ ಹೋದ್ನ. ಹೋಗಿಸ್ತಕ ಮನೆ ಮುಂದೆ ಯಾರೂ ಇಲ್ಲ, ಪಡ್ಗಾನಿಕೆ ಯಾರ ಇಲ್ಲ. ಯಾಕೆ ಹೇಳ್ರಿ? ಇಂದು ಮಹಾರಾಜರು ಬರಂಗಿಲ್ಲ ನಮ್ಮ ಮನೆಗೆ. ಮಹಾರಾಜರು ಎಲ್ಲಿ ಹೋಗೋದ್ರ? ಇಲ್ಲಿ ಮ್ಯಾಗ ಡಾಕಪ್ಪಗಳ ಮನೆಗೆ ಹೋಗಾರ. ಡಾಕಪ್ಪನಲ್ಲ, ಒಂದಂಗೆ ಹೆಸರು ನೆನಪಾಗಂಗಿಲ್ಲ ಲೌಕರ. ಮನೆ ಕಾಡಪ್ಪ ಅನ್ಕದನ್ನ. ಅಲ್ಲಿ ಅವ್ರ ಮನೆಗೆ ಆಹಾರಕ್ಕೆ ಹೋಗೋರ್ದರು. ಮಹಾರಾಜರು ಈ ಕಡೆಯಿಂದ ಬರಂಗಿಲ್ಲ ಆಹಾರಕ್ಕ ಅಂತ ಎಲ್ಲರೂ ಇಲ್ಲೇ ಬಸ್ತಿ ಮುಂದೆ ನಿಂದಾರ. ಅವ್ರ ಪೋರ್ಗೋಳ ಅವ್ರ ಹೆಂಗಸರೆಲ್ಲ ಇಲ್ಲೇ. ಅವ್ರನ್ನ ಅಲ್ಲಿ ಮ್ಯಾಗ ಅಲ್ಲಿ ತಯಾರಿ ಮಾಡ್ಕದಾರ. ಎಲ್ಲ ಭಯ್ಯಗಳಿಗೆ ನಮ್ಮ ಅಧ್ಯಕ್ಷ ಮೇಡಮ್ ಹೇಳಿದಾರಂತ, ಇಂದು ರಾಹುಲ್ ಭಯ್ಯ ಬರೋರ್ದರು ಆ ಊಟಕ್ಕ ಎಲ್ಲ ಸಪ್ಪಗೆ ಮಾಡಿಡಂತ. ಅವ್ರ ಪಾಪ ಅಲ್ಲೆಲ್ಲ ತಯಾರಿ ಮಾಡ್ಕೊತ ಮ್ಯಾಕ್ ಹೋಗಿದಾರು. ನಾ ಬಿ ನೋಡು ನಾ ಏನ್ ಮಾಡ್ತಾರೆ, ಹಿಂಗೆ ಕರ್ ಹಿಡ್ತೀವಿ ಮತ್ತೆ ಈ ಕಡೆ ಹಿಂಗೆ ಸುತ್ತಾಕಿ ಈ ಕಡೆ ಹೋದ್ನು. ಸುತ್ತಾಕಿ ಇಲ್ಲಿ ಹೋಗುತ್ತೆ ಅಂದ್ರೆ ಯಾರ ಮನೆ ಮುಂದೆ ಪಡ್ಗಾನಕ ಇಲ್ಲ. ಆ ಥರಾಗ 2 ಮಂದಿ ಬೈಕಾರ ನೋಡಲ್ಲಿ. ಎಂತ ಹೆಂಗಸರವ ಬಂದು ನಿಂದಿರ್ಬೇಕಲ್ಲ ಬಾಗಲ ಮುಂದೆ ಪಡಗಾನಕ. ಹೆಂದಿಲ್ಲ ನಂಗೆ ನಿಮ್ಮ ಮನ್ಸದಂಗೆ ಗೊತ್ತಾಗೈತಿ. ಯಾಕೆ ಹೇಳ್ರಿ? ನಾ ಏನು ಪಿಕ್ಚರ್ ನೋಡಿಲ್ಲ, ಅದು ಮಾರಾದ್ರು ನೋಡ್ದಂಗ. ಅವ್ರು ಹೇಳ್ತಾರಲ್ಲ ಸಾರಿಗೆ ಕೇಳಿ ನಮಗೂ ಸ್ವಲ್ಪ ನಿಮ್ಮದು ಗೊತ್ತಾಕೈತಿ. ಈಗ ಪರೀಕ್ಷಾ ಹಿಂಗಿರ್ತೈತಿ. ಇಲ್ಲಿ ಹೇಳ್ತಾರ, ಸಾಧು ಕಬಿ ರೋಟಿ ಕೆ ಪೀछे ಭಾಗತಾ नहीं, साधु रोटी के पीछे भागता नहीं, साधु का पुण्य इतना प्रबल रहता है, रोटी उसके पीछे भागती रहती है. ಹಿಂಗ ಸಾಧು ಸಂತರ ಯಾವತ್ತೂ ಯಾವುದೂ ಲೋಭ, ಆಶೆ, ಆಕಾಂಕ್ಷೆಗಳು ಯಾವುದೂ ಇಟ್ಕೊಳಂಗಿಲ್ಲ ಅವ್ರ ಮನಸ್ಸದಾಗ. ಎಲ್ಲ ಬಿಟ್ಟಿರ್ತಾರೆ. ಅವ್ರ ಮನಸ್ಸದಾಗಿಂದ ಎಲ್ಲ ವಿಕಲ್ಪಗಳು ತೆಗೆದು ಹಾಕಿರ್ತಾರೆ ಹೊರಗೆ. ನಿನ್ನೆ ನಿಮಗೆ ಹೇಳಿನ ಮತ್ತೊಂದು ಜೋಕ್ ನೆನಪಾಯ್ತು. ಹೇಳೇನು ಬೇಡದ ಬಿಡ್ರೆ ಕಡೆ ಒಬ್ಬರು ಅನ್ಕದ್ರು ಮಾರಾದ್ರು ನಕ್ಕಿ ನಾನು ಗಲ್ಲು ನೋಸ್ಕೋದವು. ನಕ್ಕಿ ಗಲ್ಲೆಲ್ಲ ನೋಸ್ಕೊಂಡು 2-3 ಸರ್ತಿ ಹಿಂಗೆ ಒತ್ಕೊಂಡ್ರದ್ನ ಅವರು. ಹೇಳೇನು ಬೇಡದ್ರ ಬಿಡ್ರೆ ಕಡೆ ಸಾಕು ಮಾಡು. 5 ಆಯ್ತಲ್ಲ ನಮ್ದ, ಇನ್ನೂ 1 ನಿಮಿಷ ಐತಿ. ಹೇಳ್ತಾನೆ ಏನ್ ಹೇಳ್ಕತ್ತೀನು? ನಿನ್ನೆ ನಮ್ಮ ಶ್ರುತಮತಿ ಮಾತಾಜಿಗಳು ಆಚಾರ್ಯಗಳ ಕಡೆ ನೇಮ್ ತಗೊಂಡ್ರ. ಹರ್ಯಾಗ ದರ್ಶನಕ್ಕೆ ಬಂದಿದ್ರು. ದರ್ಶನಕ್ಕೆ ಬಂದಾಗ ಅನ್ಕತ್ರು, ಆಚಾರ್ಯ ಶ್ರೀ ಆಜ್ ಮೀನ್ ನೇಮ್ ಧರುನ್ ಆಹಾರಲ್ಲ ಉಟ್ನಾರ ಅಂತಂದ್ರೆ. ಇಲ್ಲಿ ಭಕ್ತಿ ಕೂತಿದ್ದು ನಾವು. ಅವಾಗ ಕೂತಾಗ ಇಂಥ ಆಚಾರ್ಯಗಳಿಗೆ ಹೇಳಿದ್ರಂದ್ರೆ ನಂದು ಕೆಲಸ ಇತ್ಲ್ಯ. ಅವ್ರು ಆಚಾರ್ಯಗಳಿಗೆ ಹೇಳಿದ್ರು. ಅವ್ರು ಹೋಗಿ ಅವ್ರ ಸ್ಥಾನದ ಮ್ಯಾಗ ಹೋಗಿ ಕೂತರು. ಆಚಾರ್ಯಗಳು ಅವರಲ್ಲಿ ಸ್ಥಾನದ ಮ್ಯಾಗ ಕೂತರು. ನಾ ಸಾವಕಾಶ ಹೋಗಿ ಕೇಳಿನ ಆಚಾರ್ಯಗಳಿಗೆ, ಆಚಾರ್ಯಶ್ರೀ ಮಾತಾಜಿಗಳು ಔಷಧ ಚಾಲು ಐತಿ, ಅವ್ರದ್ದು ಏನಂತ ತ್ಯಾಗ ಇರ್ತಾವೆ, ವಾರದ ನೇಮಗಳು ಇದಾವೆ, ಅವರೆಲ್ಲ ಅದನ್ನೆಲ್ಲ ನಿಯೋಜನೆ ಮಾಡಬೇಕಲ್ಲ ಚೌಕದಾಗ, ಎಲ್ಲ ಚೌಕದಾಗ ಹೇಳಬೇಕಲ್ಲ. ಅವಾಗ ನಾ ಕೇಳಿನಲ್ಲಿ ಆಚಾರ್ಯಗಳಿಗೆ ಬಿ ನೆನಪಿಲ್ಲ ಆಗೈತೆ. ಇವತ್ತು ಯಾವ ವಾರ? ಶನಿವಾರ ಏನು ತ್ಯಾಗ ಇರ್ತೈತಿ? ಶನಿ ದೇವ್ರಿಗೆ ಹೋಗಿ ಎಣ್ಣೆ ಹಾಕ್ತಾರೆ ಎಲ್ಲರೂ. ಅದಕ್ಕೆ ಎಣ್ಣೆ ತ್ಯಾಗ. ಹಾಗೇನಿಲ್ಲಲ್ಲ. ವ್ರತ ವಾರದ ಎಣ್ಣೆ ತ್ಯಾಗ ಐತಿ. ಮಹಾರಾಜರಲ್ಲಿ ಕೇಳಕರು ಅದ್ರಾಗ 2 ಮಂದಿ ಹೆಂಗಸರು ನೋಡಿ ಎಷ್ಟು ಗಡ್ಬಡಿ. ಎಲ್ಲ ಚೌಕದಾಗ ಹೋಗಿ ಹೇಳಿದಾರೆ, ವೀರ್ ಸಾಗರದಿಂದ ತೇಲ್ ತ್ಯಾಗ ಹಾಯ್. ಏನ್ ಹೇಳಿದರು? ವೀರ್ ಸಾಗರ್ ಚಾಸ್ ತೇಲ್ ಶಬ್ಬಾಷ್ ಅಂದು ನಾವು ಅಲ್ಲಿ ಚೌಕದಾಗ ಬಿ ಮಹಾರಾಜ ತೇಲ್ ತ್ಯಾಗ ಹಲ್ನಕ ಇಂಥ ಜಡ್ತಿ. ಹಿಂಗ ನಿಮ್ಮದು ಭಾಳ ಸ್ಪೀಡ್, ನೆಟ್ವರ್ಕ್ ಭಾಳ ಸ್ಪೀಡ್ ಇರ್ತವೆ ನಿಮ್ಮೆಲ್ಲ. ಅದಕ್ಕೆ ನೋಡಿ ಇಷ್ಟು ತನಕ ನಕ್ಕಾಡಿದಿರಿ ಎಲ್ಲರೂ. ಸೂಚನೆಗಳು ಬಿ ಭಾಳ ಕೊಟ್ಟಿದೆ ಅನ್ನ ಈ ಥರ ಪ್ರವಚನದಾಗಿಂದ. ಮಾತಾಜಿಗಳು ರೂಮ್ದಾಗ, ಅವ್ರ ರೂಮ್ದಾಗ ಹೋರಿ, ಈಚೆ ಕಡೆ ರೂಮ್ದಾಗ ಬರ್ರಿ. ಎಲ್ಲಿ ಬಿ ಹೋಗ್ಬೇಕಾದ್ರ ಬಿಳಿ ಸಾರಿ ಉಟ್ಕೊಳ್ದ ಹೋಗೋದಿಲ್ಲ. ಏನ್ ಉಟ್ಕೊಂಡು ಹೋಗೋದ? ಬಿಳಿ ಸಾರಿ ಉಟ್ಕೊಂಡ ಹೋಗೋದು. ಬ್ಯಾರೆ ಊರ್ದಾರ ಬಂದ್ರಂದ್ರ
ಏನ್ ಮಾಡೋದು? ವಿರೋಧ ಮಾಡೋದು. ಬಿಹುತೈ ಸಮಜಾಶ ಹೇಳೋದು. ಇಲ್ಲ ಭಾಳ ಮಾಯ ಬರ್ಕೈತೆ ಅಂದ್ರೆ ನಿಮ್ಮ ಮನೆಗೆ ಸೀರೆ ತಂದು ಕೊಡೋದು. ಮನೆ ಕರ್ಕೊಂಡು ಹೋಗೋದ, ಸೀರೆ ಕೊಡೋದ, ಉಟ್ಕೋರಿ ಹೋರಿ ಅನ್ನೋದು ಆ ಕಡೆ ಒಳಗ. ಖರೆ ಮಾತಾಜಿಗೋಳ್ ರೂಮ್ದಾಗ ರಂಗೀತ್ ಸಾಡಿದವ್ರನ್ನೆಲ್ಲ ಒಳಗ ಬಿಡೋದಿಲ್ಲ. ಕೇಳಿಸ್ಕಿತ್ಯಾನ್? ಮತ್ತು ಆಹಾರ ಕೊಡಕ್ಕೆ ಬಂದಿರ್ತಾರಲ್ಲ, ನೀವು ಎಲ್ಲಿಂದ ಬೈದಿರಿ ಪೈಲ ಕೇಳೋದು. ಮಡಿ ಉಟ್ಕೊಂಡು ಜಯಶಂಪುರದಿಂದ ಬೈದಿ ಅಂತ ಹೇಳೋದಿಲ್ಲ. ಅಲ್ಲಿ ನೋಡಿ ನಿಮ್ಗೆ ಹೇಳಿಕೆ ಪಾಪ ಅವ್ರ ಮಾತಾಜಿಗಳ ನಿಮ್ಮೆಲ್ಲರೂ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಅವ್ರು ಅಂತರಾಯ ಮಾಡ್ಕೊಳ್ಳಿಲ್ಲ. ನಿಮ್ಮ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಅಂತರಾಯ ಮಾಡ್ಕೊಳ್ಳಿಲ್ಲ. ಅಶುದ್ಧ ವಸ್ತ್ರದಿಂದ ಚೌಕಾದಾಗ ಬಂದ್ರೆ ನಮ್ಗೆ ಅಂತರಾಯ ಮಾಡ್ಕೊಳಕ್ಕೆ ಹೇಳಿದಾರೆ. ಅದ್ರ ನಿಮ್ಮ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಅವ್ರು ಏನಾರ ಪ್ರಾಯಶ್ಚಿತ್ ಮಾಡ್ಕೊಂಡಿರ್ಬೇಕು. ಅವರು ಇಲ್ಲರ ಮಹಾರಾಜರಿಗೆ ಹೇಳಿ ಪ್ರಾಯಶ್ಚಿತ್ ತಗೊಂಡಿರ್ಬೇಕು. ನಿಮ್ಮದು ಲಕ್ಷ್ಯ ಇಲ್ಲಾಗಿತ್ತಂದ್ರೆ ಈ ಥರದ ಎಲ್ಲ ತಪ್ಪುಗಳು ಆಗ್ತಿರುತ್ತವೆ. ಯಾರು ಭೀ ಬೇರೆ ಊರ್ದಾರ ಬಂದ್ರೆ ಒಂದು ಸರ್ತಿ ಕೇಳೋದು ಅವರಿಗೆ, ನೀವು ಎಲ್ಲಿಂದ ಬೈಂದ್ರಿ, ಯಾವ ಊರಿಂದ ಬೈಂದ್ರಿ, ನಿಮ್ಮ ಮಡಿ ಎಂಥದೈತಿ, ಇಲ್ಲೇ ಉಟ್ಕೊಂಡಿದ್ದೀರೋ ಅಥವಾ ಎಲ್ಲಿಂದ ಉಟ್ಕೊಂಡು ಬೈಂದ್ರಿ, ಎಲ್ಲ ಕೇಳಿ ಮಾಡಿ ಅವ್ರಿಗೆ ಏನು ಮಾಡೋದ, ವ್ಯವಸ್ಥೆ ಇಲ್ಲ ಈ ಥರ ವ್ಯವಸ್ಥೆ ಮಾಡಿ ಕೊಡ್ತು ಬರ್ರಿ ಅವ್ರಿಗೆ. ನಿಮಗೆ ಪುಣ್ಯ ಸಿಗ್ತೈತಿ. ಇಲ್ಲದ್ರ ಇನ್ನೇನಾಗ್ತಿತ್ತು, ಅಂತರಾಗಿಂತರ ಮಾಡ್ಕೊಳ್ತಿದಾರಂದ್ರೆ ಆ ಜಾಗದಾಗ ನಾನೇ ಇರ್ತೀನೋ, ಸರಳ ಸಾಗರ ಮಹಾರಾಜರು ಇರ್ತಿದಾರಂದ್ರೆ ಏನಾಗ್ತಿತ್ತು, ಪುಂಕ್ಷು ಆಗ್ತೈತಿ ಅಲ್ಲ. ಈ ಪ್ರಕಾರ ಮಾಡಕ್ಕೆ ಹೋಗ್ಬೇಡ್ರಿ. ಕೆಲವೊಂದು ಸೂಚನಾಗಳು ಭೀ ಕೊಟ್ಟಿದ್ದೇನೋ, ಆ ಸೂಚನಾ ಪ್ರಕಾರ ಪಾಲನ ಮಾಡ್ರಿ. ಭಾಳ ಒತ್ಕೋಬೇಡ್ರಿ, ಮತ್ತೆ ಕೆಂಪಾಗ್ತೈತಿ ಅದು. ಓಂ ನಮಃ ಹೇಳುಸ್ನಾಗ ಭಾಳ ನಕ್ಕಿದಿರಿ ಎಲ್ಲರೂ. ಯಾರಿಗಾದ್ರೂ ಮನಸ್ಸಿಗೆ ಬೇಸರ ಆಗಿತ್ತಂದ್ರೆ, ನೋವಾಗಿತ್ತಂದ್ರೆ ಭಾಳ ಶಾಣೆ ಇರ್ದಿರಿ ನೀವೆಲ್ಲ. ಒಂದು ಭಜನೆ ಹೇಳ್ತಾನೆ ಕೇಳ್ರಿ. ಈಗ ಭಾಳ ಚಲೋ ಐತಿ, ಹೊಸಾದಿ ಐತಿ, ನಿನ್ನೆ ರಿಲೀಸ್ ಆಗೈತಿ. ಅದು ನಿನ್ನೆ ಬಂದಿದ್ರು, ಒಬ್ಬರ ಬರೆದು ಕೊಟ್ಟು ಹೋಗಿದ್ರು, ಅದನ್ನ ಬರ್ಕೊಂಡು ಇಟ್ಟಿದ್ದನ್ನ. ಹೊಸಾದೈತಿ, ರಿಲೀಸ್ ಆಗೈತಿ ನಿನ್ನೆ. ಹೇಳಿಕೆ ಕೇಳ್ರಿ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ. ಏನ್ ಹೇಳ್ತಾರ್ರಿ? ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ನಾನು ನನ್ನದು ಎನತಿ ಎಲ್ಲ, ನಾನು ನನ್ನದು ಎನತಿ ಎಲ್ಲ, ನೀ ಹೋಗುವಾಗೂ ಗೊತ್ತೇ ಇಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ. ದಾನ ಧರ್ಮ ಮೊದಲೇ ಇಲ್ಲ, ದಾನ ಧರ್ಮ ಮೊದಲೇ ಇಲ್ಲ, ಗೆಳಿಸಿ ಗೆಳಿಸಿ ಇಟ್ಟಿದೆಯಲ್ಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ. ಒದಗಿ ಬಂತು ಮರಣದ ಕಾಲ, ಒದಗಿ ಬಂತು ಮರಣದ ಕಾಲ, ನೀ ಹೋದ ಮೇಲೆ ಇದು ಯಾರ ಪಾಲ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ. ಅರ್ಥ ಆಕೈತಿ ಎಲ್ಲರಿಗೂ? ಅರ್ಥ ಆಕೈತಿ? ಇಲ್ಲ, ಒಬ್ರಿಗೆ ಅರ್ಥ ಆಕೈತಿ, ಒಬ್ರಿಗೆ ಇಲ್ಲ ಅಂತ ಹೇಳಕ್ಕೆ. ಅಂದ್ರೆ ಭೀ ಅರ್ಥ ಮಾಡ್ಕೋರಿ ನೀವು ಅಲ್ಲಿ. ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ. ಹಣವು ಬಹಳ ಗೆಳಿಸಿದೆ ಹೆಚ್ಚು, ಹಣವ ಬಹಳ ಗೆಳಿಸಿದೆ ಹೆಚ್ಚು, ಸಾಯೋ ತನಕ ತಿನ್ನುತ್ತಿದ್ದೆ ನುಚ್ಚು. ಯಾರ ಹೊಲ ಯಾರ ಮನೆ. ನೋಡ್ರಿ ಏನ್ ಹೇಳ್ತಾರೆ ಇಲ್ಲಿ. ಹಣ, ಹಣ ಅಂದ್ರೇನ? ರೊಕ್ಕ. ರೊಕ್ಕ ಗೆಳಿಸಿ ಬಹಳ ಇಟ್ಟಿದ್ದೀವಿ ಇಲ್ಲಿ. ಹಣವು ಗೆಳಿಸಿ ಹೆಚ್ಚು, ಬಹಳ ರೊಕ್ಕ ಇಲ್ಲಿ ಸಂಪಾದನೆ ಮಾಡಿಟ್ಟಿದ್ದೆವು. ಅದ್ರ ಸಾಯೋ ತನಕ ತಿಂತಿದ್ದೀಯನ ನುಚ್ಚ. ಹೌದಿಲ್ಲ? ಅದಕ್ಕೆ ಇಲ್ಲಿ ಹೇಳ್ತಾರ, ಹಣವು ಬಹಳ ಗೆಳಿಸಿದೆ ಹೆಚ್ಚು, ಸಾಯೋ ತನಕ ತಿನ್ನುತ್ತಿದೆ ನುಚ್ಚು, ಬಾಯಲ್ಲಿ ಮಾತ್ರ ಬೆಲ್ಲದ ಅಚ್ಚು, ಪರ ಉಪಕಾರ ಮಾಡಲಿಲ್ಲ ಹುಚ್ಚು. ಪರೋಪಕಾರ ಯಾವತ್ತ ಮಾಡಿಲ್ಲ ಅವ. ಯಾರ? ಕೋತಳಿ ಶೆಟ್ಜಿ. ಅವ ಪರೋಪಕಾರ ಯಾವತ್ತ ಮಾಡಲಿಲ್ಲ. ಅದಕ್ಕೆ ಅವನಿಗೆ ಹೇಳತ್ತಾರಲ್ಲಿ, ಹಣ ಬಹಳ ಗಳಿಸಿ ಇಟ್ಟಿದ್ದೀನಿ ನೀನು, ಆದ್ರೆ ಸಾಯೋ ತನಕ ನೀನು ಏನ್ ತಿಂದೆ?
ಬರೇ ನುಚ್ಚ ತಿಂದಿ, ಸಪ್ಪಗ ಉಪ್ಪಿಲ್ಲ. ಹೇಳ್ತಾರಲ್ಲ ಡಾಕ್ಟರ್ಗಳ, BP ಏತ್, ಶುಗರ್ ಏತ್, ನಿನಗೆ ಆ ರೋಗ ಏತ್, ಈ ರೋಗ ಏತ್, ಬೆಲ್ಲ ತಿನ್ಬ್ಯಾಡ, ಸಕ್ಕರೆ ತಿನ್ಬ್ಯಾಡ, ಎಣ್ಣೆ ತಿನ್ಬ್ಯಾಡ, ಎಣ್ಣೆಗಿನ ತಳಸಿನ ತಿನ್ಬ್ಯಾಡ, ಇವೆಲ್ಲ ಹೇಳ್ತಾರಿಲ್ಲ. ಅಂತ ಯಾನ್ ತಿನ್ನಕ್ಕೆ ಹೇಳ್ತಾರು? ಬರೇ ಕುದಿಸೋದ ತಿನ್ನೋದ. ಆ ಥರ ಪರಿಸ್ಥಿತಿ ನಮ್ಮದ ಆಗ್ತಿತ್ತಿಲ್ಲಿ. ಅದಕ್ಕೆ ಹೇಳ್ತಾರ, ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ. ಮೆಚ್ಚಂದ್ರೇನ? ನಂಬಿ ಕೂತಿದ್ದೇವೆ ನಾವು. ಈ ಮನಿ ನಂದ, ಈ ಹೊಲ ನಂದ. ಇಲ್ಲೇ ಕನ್ಫ್ಯೂಸ್ ಆಕತಿತ್ತು ನಿಮ್ಮದೆಲ್ಲ, ಹೌದಿಲ್ಲ? ನಂಗೆ ನಿಮ್ಮ ಮಾರಿ ಮ್ಯಾಗ ಎಕ್ಸ್ಪ್ರೆಷನ್ ಮೇಲೆ ಗೊತ್ತಾಯ್ತು, ಅದಕ್ಕೆ ಹೇಳಿನ. ನಿಮ್ಮ ಮಾರಿ ಮ್ಯಾಗ ಗೊತ್ತಾಕೈತಿ ನಂಗೆ. ಇಲ್ಲೇನ ಇದು ಏನು ಮೆಚ್ಚಿ ಮೆಚ್ಚಿ ಅಂದ್ರೆ ಏನ? ಮೆಚ್ಚಿ ಅಂದ್ರೆ ನಂಬಿ ಕೂತಿದ್ರಿ ನೀವು. ಈ ಹೊಲ ನಂದ, ಈ ಮನಿ ನಂದ, ಈ ಸುಡ್ಗಾಡಲ್ಲ, ಸುಡ್ಗಾಡು ಯಾರ್ದಿಲ್ಲ. ಆ ಪ್ರಕಾರ ಇಲ್ಲಿ ಈ ಮನಿ ನಂದ, ಹೊಲ ನಂದ ಅನ್ಕೊಂತ ಕೂತೀರಿ, ಈ ಗಾಡಿ ನಂದ, ಈ ನೌಕರ್ ನಂದ, ಚಾಕರ್ ನಂದ, ರೊಕ್ಕ ನಂದ, ಆಸ್ತಿ ನಂದ, ಇದೆಲ್ಲ ನಂದ ನಂದ ಅನ್ಕೊಂತ ಕೂತೀರಿ. ಇದು ಯಾವುದೂ ನಂದಲ್ಲ. ಇದೆಲ್ಲ ಏನೈತಿದ? ಸುಳ್ಳೈತಿದಲ್ಲ. ಮುಂದೆ ಹೇಳ್ತಾರಲ್ಲಿ, ಕುಂತೇನೇನು ಸುಳ್ಳೇ ಅಲ್ಲ ಅಂತ ಹೇಳ್ತಾರಲ್ಲ ಅವರು. ಸುಳ್ಳೈತಿದಲ್ಲ. ಈ ಪ್ರಕಾರ ಯಾವುದೂ ನಮ್ಮದಲ್ಲ. ಇದನ್ನು ಮರ್ತು ಬಿಡ್ರಿ. ಮನ್ಯಾಗ ಹಲ್ಲೈತಿ, ಹಲ್ಲಿ ಏನೈತಿ? ಹಲ್ಲಿ. ಹಲ್ಲಿ ಏನಂತೈತಿ? ಇಷ್ಟು ದಿವಸತಾಯಿ ಬಿಲ್ಡಿಂಗ್ ಹಿಡ್ದೈತಿ, ಹಿಂಗೆ ಅದು ಮ್ಯಾಗ ಎತ್ತಿ ಈ ಛತ್ ನಾನ ಎತ್ತಿ ಹಿಡ್ತೇನೆ ಅಂತ ಹೇಳ್ತಿರುತ್ತೆ. ಅದು ಬರೋಬರ್ತಿಲ್ಲ. ಹಲ್ಲಿ ಏನಂತೈತಿ? ಮನಿ ನಂದ. ಮನ್ಯಾಗ ಇಲಿ ಐತಿ, ಇಲಿ. ಇಲಿ ಏನಂತೈತಿ? ಮನಿ ನಂದ. ಮನ್ಯಾಗ ಹಾಸಿಯಾಗ ತಗಣಿದವು ಇದಾವಿಲ್ಲ? ಮನ್ಯಾಗಿರೋ ತಗನೇನಂತವು? ಮನಿ ನಂದ. ಮನ್ಯಾಗ ದನಗಳದವು, ಎಲ್ಲರ ಮನ್ಯಾಗ ದನಗಳ ಮೇಮ್ಯಾಗ ಚಿಕ್ಕಡ ಇರ್ತಾವಲ್ಲ, ಚಿಕ್ಕಡ, ತಾಂಬಿ, ಚಿಕ್ಕಡ, ಉಣ್ಣಿ ಎಲ್ಲ ಏನೇನು ಇರ್ತಾವಲ್ಲ, ಅವೆಲ್ಲ ಏನಂತವು? ಮನಿ ನಂದ. ನೋಡ್ರಿ, ಮನ್ಯಾಗಿರುವಂಥವು ಕ್ರಿಮಿ ಕೀಟಗಳು ಕೂಡ ಮನಿ ನಂದ ಅಂತಂತವ. ನೀವೇನು ಮಾಡ್ತೀರಿ ಆಮೇಲೆ? ಮತ್ತೊಂದು ಮಾರ್ತೀರಿ ನೋಡ್ರಿ, ನಿಮ್ಮ ತಲೆಯಾಗಿರ್ತಾವಲ್ಲ ಏನಾವು ಇದಾವು ಎಲ್ಲರ ತಲೆಯಾಗ ಹೂನ ಅಂತಾರ. ಅದಕ್ಕೂ ಅವ್ರ ಅವು ಏನಂತಾವು? ಮನಿ ನಂದ. ಮತ್ತೆ ಏನ್ ಮಾಡ್ತೀರಿ? ಸಾವಕಾಶ ತಗದ ಮಾಡ್ತಿರಿಲ್ಲ? ಇಲ್ಲ. ನೀವೆಲ್ಲ ಅಹಿಂಸಾವಾದಿಗಳಿದ್ದೀರಿ, ಹಿಂಗೆಲ್ಲ ಮಾಡಬೇಡ್ರಿ. ನೋಡ್ರಿ, ಎಲ್ಲ ನಂದು ನಂದು ಅಂತಿರ್ತಾವ. ಯಾರ್ದು ಹೇಳ್ರಿದ? ಇಲ್ಲಿಂದ ಎದ್ದು ಮನಿ ತನಕ ಹೋಗ್ತೀರಿ, ಗ್ಯಾರಂಟಿ ಇಲ್ಲ. ಏತೇನು ಯಾರ್ದಾದ್ರ ಗ್ಯಾರಂಟಿ? ಇಲ್ಲಿಂದ ಎದ್ದ ಮನಿ ತನಕ ಹೋಗ್ತಿರಿದ ಗ್ಯಾರಂಟಿ ಯಾರ್ದಿಲ್ಲ. ಮತ್ತೆಲ್ಲ ನಂದು 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 ಅನ್ಕೊಂಡ್ ಕೂತಿರಿ. ಅದಕ್ಕೆ ಇಲ್ಲಿ ಹೇಳ್ತಾರೆ, ಇಲ್ಲಿ ಯಾರ ಹೊಲ ಯಾರ ಮನೆ ಮೆಚ್ಚಿ ಕುಂತೆ ಸುಳ್ಳೇ ಎಲ್ಲ, ನಾನು ನನ್ನದು ಎನತಿ ಎಲ್ಲ, ನಾನು ನನ್ನದು ಎನತಿ ಎಲ್ಲ, ನೀ ಹೋದ ಮೇಲೆ ಇದು ಯಾರ ಪಾಲ? ನೀ ಹೋದ ನಂತರ ಇದು ಯಾರ ಪಾಲ? ಇನ್ನೊಬ್ರ ಪಾಲ, ಹೌದಿಲ್ರಿ? ನೀವು ಇರುಸ್ ತನಕ ನಿಮ್ಮದು ನಂದು 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 ಅನ್ನೋದ್ರಿ. ನೀವು ಹೋದ ನಂತರ ಇದು ಇನ್ನೊಬ್ಬರ ಪಾಲ ಇದೆ. ಆ ರೀತಿ ನೋಡ್ರಿ, ಇರುಸ್ ತನಕ ದಾನ ಧರ್ಮ ಮಾಡಬೇಕು, ಇರುಸ್ ತನಕ ಧರ್ಮದ ಸೇವೆ ಮಾಡಬೇಕು, ಸಾಧು ಸಂತರ ಸೇವೆ ಮಾಡಬೇಕು, ಸತ್ಪಾತ್ರ ದಾನ ಮಾಡಬೇಕು. ಸತ್ಪಾತ್ರ ದಾನ ಮಾಡ್ಲಿಕ್ಕೆ ನಿಮಗೆ ಎಲ್ಲ ಅವಕಾಶಗಳು ಸಿಕ್ಕಿದಾವ. ಈ ಅವಕಾಶದ ಸದುಪಯೋಗ ಮಾಡ್ಕೊಳ್ಳಬಾರ್ದು. ನೋಡ್ರಿ, ಜ್ಞಾನ ಮಾಡುದ. ಓಂ ನಮಃ. ಮತ್ತು 10 ನಿಮಿಷ ಚೈತ್ಲೇದ. सबको शमः सब शेषमः महावीर भगवान की जय हो.